ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸ್ಟೋರಿ ಪ್ಲಾನೆಟ್. ಇವತ್ತು ಹಿಂದಿಯ ಪದ್ಮಾವತ್ ಮೂವಿಯನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಈ ಕತೆ 13ನೇ ಶತಮಾನದ್ದು ಮಲ್ಲಿಕ್ ಮೊಹಮ್ಮದ್ ಜೈಸಿ ಅವರು ಬರೆದಿರುವ ಒಂದು ಕಾದಂಬರಿ ಆಧಾರಿತ ಸಿನಿಮಾ. ಇದು ಕಾದಂಬರಿಯಲ್ಲಿ ಬರುವ ಕಾಲ್ಪನಿಕ ಪಾತ್ರಗಳನ್ನ ಇಟ್ಕೊಂಡು ಆ ಕಾಲಘಟ್ಟಕ್ಕೆ ಹೊಂದಿಸಿ ಮಾಡಿರೋ ಸಿನಿಮಾ ಪದ್ಮಾವತ್. ಈಗ ಕತೆ ಒಳಗಡೆ ಹೋಗೋಣ. ಇದು 13ನೇ ಶತಮಾನದಲ್ಲಿ ಅಫ್ಘಾನಿಸ್ತಾನ. ಇವನು ಖಿಲ್ಜಿ ಅಫ್ಘಾನಿಸ್ತಾನದ ಗಜನಿಯಿಂದ ಡೆಲ್ಲಿಗೆ ಸೈನ್ಯ ಕರ್ಕೊಂಡು ಹೋಗಿ ಅಲ್ಲಿ ಸುಲ್ತಾನರ ಮೇಲೆ ಗೆದ್ದು ಡೆಲ್ಲಿ ಸುಲ್ತಾನನಾಗಿ ಮೆರಿಬೇಕು ಅನ್ನೋ ಆಸೆ ಇವನಿಗೆ. ಇನ್ನು ಇವನು ಅಲಾವುದ್ದೀನ್, ತುಂಬಾ ಧೈರ್ಯಶಾಲಿ, ಕ್ರೂರ ಸ್ವಭಾವದವನು, ಕ್ಯಾರೆಕ್ಟರ್ ಸರಿ ಇಲ್ಲ, ವಿಪರೀತ ದುರಾಸೆ, ಕಂಡಿದ್ದೆಲ್ಲ ನನ್ನದಾಗಬೇಕು ಅನ್ನೋ ಅತಿ ಆಸೆ. ಸಂಬಂಧದಲ್ಲಿ ಖಿಲ್ಜಿಗೆ ಅಲಾವುದ್ದೀನ್ ಸೋದರಳಿ ಆಗ್ಬೇಕು. ಯಾವಾಗಲೂ ಒಂದು ಸಲ ಖಿಲ್ಜಿ ತನಗೆ ಉಷ್ಟ್ರ ಪಕ್ಷಿಯ ಪುಕ್ಕ ಬೇಕು ಅಂತ ಹೇಳಿದಕ್ಕೆ ಅದನ್ನೇ ನೆನಪಲ್ಲಿ ಇಟ್ಕೊಂಡು ಪ್ರಾಣ ಒತ್ತೆ ಇಟ್ಟು ಒಂದು ಉಷ್ಟ್ರ ಪಕ್ಷಿನೇ ತಂದುಬಿಟ್ಟಿರ್ತಾನೆ. ಖಿಲ್ಜಿ ತನ್ನ ಮಗಳು ಮೆಹರೂನ ಕರೆದು ನಿನಗೋಸ್ಕರ ಉಷ್ಟ್ರ ಪಕ್ಷಿ ತರಿಸಿದೀನಿ ಮಗಳೇ ಎಂದಾಗ ಅವಳು ತುಂಬಾ ಖುಷಿ ಪಡ್ತಾಳೆ. ಮಗಳಿಗೆ ಈ ಉಡುಗೊರೆಯಿಂದ ಖುಷಿಯಾಗಿದ್ದನ್ನ ಕಂಡು ಖಿಲ್ಜಿ ಅಲಾವುದ್ದೀನ್ ನಿನ್ಗೆ ಏನ್ ಬಹುಮಾನ ಬೇಕು ಹೇಳು ಅಂತ ಕೇಳ್ತಾನೆ. ಅಲಾವುದ್ದೀನ್ ಸ್ವಲ್ಪನೂ ಹೆದರದೆ ಬಹುಮಾನವಾಗಿ ನಿಮ್ಮ ಮಗಳನ್ನೇ ಮದುವೆ ಮಾಡ್ಕೊಡಿ ಅಂತಾನೆ ಕೇಳ್ಬಿಡ್ತಾನೆ. ಆಗ ಖಿಲ್ಜಿ ಕಪಾಳಕ್ಕೆ ಹೊಡೆದು ನಿನ್ನ ನೀನ್ ಏನ್ ಅನ್ಕೊಂಡಿದೀಯಾ, ಒಂದು ಉಡುಗೊರೆ ಕೊಟ್ಟು ಅದಕ್ಕೆ ಬದಲಾಗಿ ನನ್ನ ಅಮೂಲ್ಯವಾದ ಮಗಳನ್ನ ಕೇಳ್ತಿದೀಯಾ ಅಂತಾನೆ. ಆಗ ಅಲಾವುದ್ದೀನ್ ಅಮೂಲ್ಯವಾದ ಪ್ರತಿಯೊಂದು ಕೂಡ ನನಗೆ ದಕ್ಕಬೇಕು ಅಂತ ಹೇಳಿ ಅಲ್ಲೇ ಮೆಹರು ನಿನಗೆ ನನ್ನ ಮದುವೆ ಆಗೋಕೆ ಒಪ್ಪಿಗೆ ಇದೆಯಾ ಅಂತ ಕೇಳ್ತಾನೆ. ಮೆಹರು ನಾಚಿಕೊಳ್ಳೋದ್ರ ಮೂಲಕ ಸಮ್ಮತಿ ಕೊಡ್ತಾಳೆ. ಖಿಲ್ಜಿ ಮದುವೆಗೆ ಒಪ್ಪಿ ಅವರ ಸಂಪ್ರದಾಯದ ಪ್ರಕಾರ ಮದುವೆ ಸಮಾರಂಭದ ದಿನ ನಿಗದಿ ಮಾಡ್ತಾನೆ. ಇಲ್ಲಿ ಮದುವೆ ಸಮಾರಂಭದ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇದ್ರೆ ಅಲಾವುದ್ದೀನ್ ಅವನ ಮದುವೆ ದಿನಾನೇ ಬೇರೆ ಮಹಿಳೆ ಜೊತೆ ಸರ್ಸಾಡ್ತಿರ್ತಾನೆ. ಆಗ ಅವನ ಸ್ನೇಹಿತ ಬಂದು ಇದೇನು ಅಲಾವುದ್ದೀನ್, ನಿನ್ನ ಮದುವೆ ದಿನ ನೀನು ಈ ರೀತಿ ಆಡ್ತಿದೀಯಾ, ಈ ವಿಷಯ ಖಿಲ್ಜಿಗೆ ಗೊತ್ತಾದ್ರೆ ನಿನ್ನ ತಲೆ ತೆಗೆದು ಬಿಡ್ತಾನೆ ಅಷ್ಟೇ ಅಂತಾನೆ. ಆಗ ಅಲಾವುದ್ದೀನ್ ಹೇಳಿದ್ರೆ ಇದನ್ನ ನೀನ್ ಮಾತ್ರ ಹೇಳಬೇಕು, ನೀನ್ ನನ್ನ ಸ್ನೇಹಿತ ಅಲ್ವಾ, ನೀನಂತೂ ಹೇಳಲ್ಲ ಅಂತ ಅವನ್ನ ತಪ್ಕೊಂಡು ಚುಚ್ಚಿ ಸರ್ಸಾ ಮುಂದುವರಿಸ್ತಾನೆ. ಕಣ್ಮುಂದೆ ಆ ಹೆಣ ಬಿದ್ದದನ್ನ ನೋಡಿ ಇವನು ಎಂತ ಕ್ರೂರ ಅನ್ನೋದನ್ನ ತಕ್ಷಣ ಆ ಮಹಿಳೆ ಹೋಗಿ ಮೆಹರುಗೆ ಹೇಳ್ತಾಳೆ. ಇವನ ಅತಿರೇಕ ವರ್ತನೆ ದುರಾಸೆಯನ್ನ ನೋಡಿ ಮೆಹರು ಅಲಾವುದ್ದೀನ್ ನೋಡಿದ್ರೆ ಸಾಕು ಭಯದಿಂದ ನಡುಕ್ತಾಳೆ. ಈ ಕಡೆ ಅಲಾವುದ್ದೀನ್ ಅಮೂಲ್ಯವಾದ ವಸ್ತು ಎಲ್ಲ ನನ್ನದಾಗಬೇಕು ಅನ್ನೋ ದುರಾಸೆಯಿಂದ ಬದುಕ್ತಿದ್ರೆ ಅವನು ಇರೋ ಜಾಗದಿಂದ ಸಮುದ್ರವನ್ನ ದಾಟಿ ಸಾವಿರಾರು ಮೈಲಿಗಳ ದೂರದಲ್ಲಿ ಅತ್ಯಮೂಲ್ಯ ಸೌಂದರ್ಯವತಿಯಾಗಿದ್ದ ಸಿಂಗಳ್ ಯುವರಾಣಿಯ ಬಗ್ಗೆ ಅವನಿಗೆ ಗೊತ್ತಿರಲ್ಲ. ಇವಳೆ ಸಿಂಗಳ್ ಯುವರಾಣಿ ಪದ್ಮಾವತಿ ಬೇಟೆಯಾಡೋಕೆ ಕಾಡಿಗೆ ಬಂದಿರ್ತಾಳೆ. ಒಂದು ಜಿಂಕೆ ಬೆನ್ನಟ್ಟಿ ಹಿಂಬಾಲಿಸಿಕೊಂಡು ಹೋದಾಗ ಶಬ್ದ ಗ್ರಹಿಸಿ ಬಿಟ್ಟ ಬಾಣ ಮಿಸ್ ಆಗಿ ಒಬ್ಬ ರಾಜಕುಮಾರನ ಎದೆಗೆ ನಾಟಿ ಬಿಡುತ್ತೆ. ಈ ರಾಜಕುಮಾರನ ಹೆಸರು ರತನ್ ಸಿಂಗ್, ಚಿತ್ತೂರಿನ ರಾಜ. ಇಲ್ಲಿಗೆ ಅತಿಥಿಯಾಗಿ ಒಂದು ಕೆಲಸದ ಮೇಲೆ ಬಂದಿರ್ತಾನೆ. ಗಾಯಗೊಂಡವನು ಸೀದಾ ಪದ್ಮಾವತಿ ಹತ್ರ ಬಂದು ಅವಳನ್ನ ನೋಡಿ ಮನಸ್ಸೋತು ನಿಮ್ಮ ಗುರಿ ಸರಿಯಾಗಿ ಇದೆ ಅಂತ ಹೇಳಿ ಬಾಣ ತೆಗೆದು ಅವಳ ಮೇಲೆ ಬೀಳ್ತಾನೆ. ಪದ್ಮಾವತಿ ಅವನನ್ನ ಒಂದು ಗುಹೆಗೆ ಕರ್ಕೊಂಡು ಹೋಗಿ ವೈದ್ಯರಿಂದ ಚಿಕಿತ್ಸೆಯನ್ನ ಕೊಡಿಸ್ತಾಳೆ. ಈ ರತನ್ ಸಿಂಗ್ ಸಿಂಗಳಿಗೆ ಬಂದಿರೋ ಕಾರಣ ತನ್ನ ಹೆಂಡತಿಗೆ ಅವಳಿಗೆ ಇಷ್ಟವಾದ ಮುತ್ತುಗಳನ್ನು ತೆಗೆದುಕೊಂಡು ಹೋಗಿ ಕೊಡೋದಕ್ಕೆ. ಯಾಕಂದ್ರೆ ಒಬ್ಬ ವ್ಯಾಪಾರಿಗೆ ರತನ್ ಸಿಂಗ್ ಈ ಸಿಂಗಳ ಮುತ್ತುಗಳಿಂದ ಮಾಡಿದ ನೆಕ್ಲೆಸ್ ಅನ್ನ ಉಡುಗೊರೆಯಾಗಿ ಕೊಟ್ಟಿರ್ತಾನೆ. ಆಗ ಅವನ ಹೆಂಡತಿ ಈ ಸರ ನನಗೆ ತುಂಬಾ ಇಷ್ಟವಾದದ್ದು, ಇದನ್ನ ಕೊಡುವುದರ ಬದಲು ಯಾವ್ದಾದ್ರು ಹಳ್ಳಿಗಳನ್ನ ಕೊಡಬಹುದಾಗಿತ್ತು, ನನಗೆ ಈಗ ಆ ಸಿಂಗಳ ಮುತ್ತುಗಳಿಂದ ಮಾಡಿರುವ ಸರ ಮರಳಿಬೇಕು ಅಂತ ಕೇಳಿದ್ದಕ್ಕೆ ಇಲ್ಲಿಗೆ ಬಂದಿರ್ತಾನೆ. ಯಾಕಂದ್ರೆ ಸಿಂಗಳ್ ಸಮುದ್ರ ತೀರದ ಪ್ರದೇಶ ಆಗಿದ್ರಿಂದ ಇಂಥ ಅದ್ಭುತವಾದ ಮುತ್ತುಗಳು ಅಲ್ಲಿ ಮಾತ್ರ ಸಿಗೋದು. ಪದ್ಮಾವತಿ ತನ್ನಿಂದ ಆದ ತಪ್ಪಿಗೆ ರತನ್ ಸಿಂಗ್ಗೆ ಪ್ರೀತಿಯಿಂದ ಉಪಚಾರ ಮಾಡ್ತಿರ್ತಾಳೆ. ಅವಳ ಪ್ರೀತಿಯಲ್ಲಿ ಬಿದ್ದಿದ್ದ ರತನ್ ಸಿಂಗ್ ಪದ್ಮಾವತಿಗೆ ಎಲ್ಲರೂ ಬಾಣದಿಂದ ಕೊಂದ್ರೆ ನೀನು ಕಣ್ಣಿಂದಲೇ ಕೊಲ್ತಿದ್ದೀಯ, ನಮ್ಮ ಭೇಟಿ ಕಾಕತಾಳೀಯ ಆಗಿರಬಹುದು, ಆದ್ರೆ ಈ ಭೇಟಿ ತುಂಬಾ ಮಧುರವಾದ ಅನುಭವವನ್ನ ಕೊಡ್ತಿದೆ, ಈ ಊರಲ್ಲಿ ಎಲ್ಲವೂ ನನ್ನನ್ನ ಸಂಮೋಹನಗೊಳಿಸ್ತಿದೆ ಅಂತ ಹೇಳ್ತಾನೆ. ಆಗ ಪದ್ಮಾವತಿ ನೀವು ಸಿಂಗಳಿಗೆ ಬಂದ ಕಾರಣ ಏನು ಅಂತ ಕೇಳ್ತಾಳೆ. ರತನ್ ಸಿಂಗ್ ಮುತ್ತುಗಳನ್ನ ಕೊಂಡು ಹೋಗೋದಕ್ಕೆ ಬಂದೆ ಅಂತಾನೆ. ಅದಕ್ಕೆ ಪದ್ಮಾವತಿ ಇಲ್ಲಿ ಮುತ್ತುಗಳನ್ನ ಕೊಂಡುಕೊಳ್ಳುವ ಅಗತ್ಯ ಇಲ್ಲ, ಅದೃಷ್ಟ ಇದ್ರೆ ತಾನಾಗೆ ಸಿಗುತ್ತೆ ಅಂತಾಳೆ. ಆಗ ರತನ್ ಸಿಂಗ್ ಅದೃಷ್ಟ ಇರೋದಕ್ಕೆ ಅಲ್ವಾ ನೀನ್ ಸಿಕ್ಕಿರೋದು, ಹೇಳು ಯಾರ್ ನೀನು ಅಂತ ಕೇಳ್ತಾನೆ. ಆಗ ಪದ್ಮಾವತಿ ಇಲ್ಲಿರೋ ಪ್ರತಿ ಗಿಡ ಮರಗಳಿಗೂ ನನ್ನ ಹೆಸರು ಗೊತ್ತು, ಸಾಧ್ಯವಾದ್ರೆ ನೀವೇ ಕಂಡು ಹಿಡಿರಿ ಅಂತ ಹೇಳಿ ಮೂಲ್ಕಿ ನೀರನ್ನ ಕುಡಿಸಿ ಹೋಗ್ತಾಳೆ. ನಂತರ ಬಂದ ಪದ್ಮಾವತಿಯ ತಂದೆ ಗಂಧರ್ವ ಸೇನ್ ತನ್ನ ಮಗಳಿಂದ ಆದ ತಪ್ಪಿಗೆ ಕ್ಷಮೆ ಕೇಳಿ ಅತಿಥಿ ಉಪಚಾರ ಸ್ವೀಕರಿಸೋದಕ್ಕೆ ಅರಮನೆಗೆ ಕರೀತಾನೆ. ಆದ್ರೆ ಪದ್ಮಾವತಿಯ ಪ್ರೀತಿಗೆ ಬಿದ್ದಿದ್ದ ರತನ್ ಸಿಂಗ್ ಅರಮನೆ ವಾಸ ಇದ್ದದ್ದೇ ನನಗೆ, ಈ ಕಾಡಿನ ಸೌಂದರ್ಯ ನೋಡ್ತಿದ್ರೆ ಇಲ್ಲಿಂದ ಬಿಟ್ಟು ಹೋಗೋಕೆ ಮನ್ಸೇ ಬರ್ತಿಲ್ಲ, ಇಲ್ಲಿರೋವರೆಗೂ ಈ ಕಾಡಲ್ಲೇ ಸಮಯ ಕಳೆಯೋಕೆ ಬಯಸ್ತೀನಿ ಅಂತ ಹೇಳಿ ಕಳಿಸ್ತಾನೆ. ಮುಂದಿನ ಭೇಟಿಯಲ್ಲಿ ಪದ್ಮಾವತಿ ನೀವು ಹುಡುಕೊಂಡು ಬಂದ ಮುತ್ತುಗಳು ಇವೆ ತಾನೆ, ತಗೊಳ್ಳಿ, ಈಗ ನೀವು ಬಂದ ಕೆಲಸ ಮುಗಿತಲ್ಲ, ಚಿತ್ತೂರಿಗೆ ಹಿಂದಿರುಗಿ ಬಿಡ್ತೀರಾ ಅಂತ ಕೇಳ್ತಾಳೆ. ಆಗ ರತನ್ ಸಿಂಗ್ ಹೌದು ನಾನು ಹೋಗಲೇಬೇಕು ಅಂತಾನೆ. ರತನ್ ಸಿಂಗ್ಗೆ ಮನಸ್ಸೊತ್ತಿದ್ದ ಪದ್ಮಾವತಿ ತಕ್ಷಣ ಪ್ರೀತಿಯಿಂದ ಕೋಪ ಮಾಡ್ಕೊಂಡು ಮತ್ತೆ ಎದೆಗೆ ಗಾಯ ಮಾಡಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಇನ್ನೂ ಗಾಯ ವಾಸಿಯಾಗಿಲ್ಲ, ಹೇಗೆ ಹೋಗ್ತೀರಾ ಅಂತಾಳೆ. ತಕ್ಷಣ ರತನ್ ಸಿಂಗ್ ಪದ್ಮಾವತಿ ನಾನ್ ನಿನಗೆ ಮನ್ಸು ಕೊಟ್ಬಿಟ್ಟಿದ್ದೀನಿ, ನನ್ನ ಧರ್ಮಪತ್ನಿಯಾಗಿ ನನ್ನ ಜೊತೆ ಚಿತ್ತೂರಿಗೆ ಬರ್ತೀಯಾ ಅಂತ
ಅಂತ ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸ್ತಾನೆ. ಇವರಿಬ್ಬರ ಪ್ರೀತಿಯ ವಿಷಯ ತಿಳಿದ ಗಂಧರ್ವ ಸೇನ್ ಪದ್ಮಾವತಿಯನ್ನ ರತನ್ ಸಿಂಗ್ಗೆ ಮದುವೆ ಮಾಡಿಕೊಟ್ಟು ಚಿತ್ತೂರಿಗೆ ಕಳಿಸ್ಕೊಡ್ತಾನೆ. ಚಿತ್ತೂರು ಆಸ್ಥಾನ ನವದಂಪತಿಗಳನ್ನ ವಿಜೃಂಭಣೆಯಿಂದ ಅರಮನೆಗೆ ಸ್ವಾಗತ ಮಾಡಿಕೊಳ್ಳುತ್ತೆ. ಆದ್ರೆ ತನ್ನ ಗಂಡ ಎರಡನೇ ಹೆಂಡತಿಯೊಂದಿಗೆ ಬಂದಿದ್ದು ಮೊದಲನೇ ಹೆಂಡತಿಗೆ ನೋವಾಗುತ್ತೆ. ಈ ಕಡೆ ಚಿತ್ತೂರು ಹೊಸ ರಾಣಿಯ ಆಗಮನದ ಸಂಭ್ರಮದಲ್ಲಿ ತೊಡಗಿದ್ರೆ ಜಲಾಲುದ್ದೀನ್ ಖಿಲ್ಜಿ ಡೆಲ್ಲಿಯ ಸುಲ್ತಾನರ ಮೇಲೆ ಗೆದ್ದು ಡೆಲ್ಲಿಯಲ್ಲಿ ಖಿಲ್ಜಿ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ. ತನ್ನನ್ನ ತಾನು ಡೆಲ್ಲಿಗೆ ಸುಲ್ತಾನ ಅಂತ ಘೋಷಿಸಿಕೊಳ್ತಾನೆ. ಈಗ ಅಲಾಲುದ್ದೀನ್ಗೆ ಡೆಲ್ಲಿಯ ಸಿಂಹಾಸನದ ಮೇಲೆ ಕಣ್ಣು ಬೀಳುತ್ತೆ. ಜಲಾಲುದ್ದೀನ್ ಖಿಲ್ಜಿ ಈ ಸಿಂಹಾಸನ ನೋಡೋಕೆ ಸುಂದರವಾಗಿ ಕಾಣಿಸಬಹುದು, ಆದ್ರೆ ಇದನ್ನ ನಮ್ಮ ಅಸ್ತಿತ್ವದಲ್ಲಿ ಉಳಿಸ್ಕೋಬೇಕಂದ್ರೆ ನಮ್ಮ ಸುತ್ತ ಇರುವ ಶತ್ರುಗಳನ್ನ ನಾಶ ಮಾಡ್ತಾ ಬರ್ಬೇಕು. ಈಗ ಮೊದಲು ನಮಗೆ ಸಿಂಹ ಸ್ವಪ್ನವಾಗಿ ಕಾಡ್ತಿರೋ ಮಂಗೋಲಿಯನರನ್ನ ಮಣಿಸಬೇಕು ಅಂತ ಹೇಳ್ತಾನೆ. ಆಗ ಸೇನಾಧಿಪತಿ ಸುಲ್ತಾನ್ ಮಂಗೋಲಿಯನರನ್ನ ಯುದ್ಧದಲ್ಲಿ ಸೋಲಿಸೋದು ಅಸಾಧ್ಯವಾದ ಮಾತು, ಯಾಕಂದ್ರೆ ಅವರು ಸೈನ್ಯದಲ್ಲಿ ಅರ್ಧದಷ್ಟು ಮಾತ್ರ ನಮ್ಮ ಸೈನ್ಯ ಇರೋದು ಅಂತಾನೆ. ತಕ್ಷಣ ಅಲಾವುದ್ದೀನ್ ಆದ್ರೆ ಧೈರ್ಯ ನಮ್ಮಲ್ಲಿ ಅವರಿಗಿಂತ ದುಪ್ಪಟ್ಟಿದೆ ಅಂತಾನೆ. ಆಗ ಸೇನಾಧಿಪತಿ ಹಾಗಂತ ಅವ್ರ ಮೇಲೆ ಹೋರಾಡಕ್ಕಾಗುತ್ತಾ? ಅಂದ್ರೆ ಅಲಾವುದ್ದೀನ್ ಖಿಲ್ಜಿಗಳಿಗೋಸ್ಕರ ದೇವರ ವಿರುದ್ಧ ಬೇಕಾದ್ರೆ ಹೋರಾಡ್ತೀನಿ ಅಂತಾನೆ. ಅವನ ಮಾತಿಗೆ ಸೈನಿಕರೆಲ್ಲ ಪ್ರಶಂಸೆ ಕೊಟ್ರು. ಜಲಾಲುದ್ದೀನ್ ಆತ್ಮವಿಶ್ವಾಸ ಇರೋದು ಒಳ್ಳೇದೇ ಅಲಾವುದ್ದೀನ್, ಆದ್ರೆ ಅತಿಯಾದ ಆತ್ಮವಿಶ್ವಾಸ ತುಂಬಾ ಕೆಟ್ಟದ್ದು ಅಂತಾನೆ. ಅದಕ್ಕೆ ಅಲಾವುದ್ದೀನ್ ನನ್ನ ಮಹತ್ವಾಕಾಂಕ್ಷೆಗಳಿಗೆ ಯಾವುದೇ ಅಡ್ಡ ಬಂದ್ರೋ ನಾನು ಎದುರಿಸಿ ನಿಲ್ತೀನಿ ಅಂತಾನೆ. ಆಗ ಜಲಾಲುದ್ದೀನ್ ನನಗೆ ಬೇಕಾಗಿರೋದು ನಿನ್ನ ವೈಭವದ ಮಾತುಗಳಲ್ಲ, ಗೆಲುವು ಅಂತಾನೆ. ಆಗ ಅಲಾವುದ್ದೀನ್ ಮತ್ತದೇ ಆತ್ಮವಿಶ್ವಾಸದಿಂದ ಸುಲ್ತಾನ್, ಗೆಲುವನ್ನ ತಂದುಕೊಡೋದು ನನ್ನ ಜವಾಬ್ದಾರಿ, ನೀವು ನನ್ನ ಮೇಲೆ ನಂಬಿಕೆ ಇಟ್ರೆ ಸಾಕು ಅಂತ ಹೇಳಿ ತನ್ನ ಸೈನ್ಯ ಕರ್ಕೊಂಡು ಯುದ್ಧಕ್ಕೆ ಹೊರಟೇ ಬಿಡ್ತಾನೆ. ಅಲಾವುದ್ದೀನ್ ಕೊಟ್ಟ ಮಾತಂತೆ ಯುದ್ಧ ಗೆದ್ದು ಮಂಗೋಲಿಯನ್ ರಾಜನ ತಲೆಯನ್ನು ತಂದು ಬಿಡ್ತಾನೆ. ಈ ಕಡೆ ಡೆಲ್ಲಿಯ ಸಂಪೂರ್ಣ ಆಡಳಿತದ ಚುಕ್ಕಾಣಿ ಪೂರ್ತಿ ಜಲಾಲುದ್ದೀನ್ ಖಿಲ್ಜಿ ವಶಕ್ಕೆ ಸಿಕ್ಕರೆ, ಇನ್ನೊಂದು ಕಡೆ ಪದ್ಮಾವತಿ ಚಿತ್ತೂರಲ್ಲಿ ಪ್ರಜೆಗಳ ಪ್ರೀತಿ ವಿಶ್ವಾಸವನ್ನ ಗೆಲ್ತಿರ್ತಾಳೆ. ಅವಳ ಅಂದ ಚಂದ ಸೌಂದರ್ಯದ ಜೊತೆಗೆ ಬುದ್ಧಿವಂತಿಕೆಯ ನಡಿಗಳಿಗೆ ಚಿತ್ತೂರಿನ ಪ್ರಜೆಗಳಿಗೆ ರಾಣಿ ಪದ್ಮಾವತಿ ಮೇಲೆ ಅಭಿಮಾನ ಜಾಸ್ತಿ ಆಗ್ತಿರುತ್ತೆ. ಈಗ ರತನ್ ಸಿಂಗ್ ಅವರ ಆಸ್ಥಾನದ ರಾಜಗುರು ಮತ್ತು ತನಗೆ ಮಾರ್ಗದರ್ಶಕರಾದ ರಾಘವ್ ಚೇತನ್ ಪದ್ಮಾವತಿಗೆ ಪರಿಚಯಿಸಿ ಆಶೀರ್ವಾದ ತಗೊಳಕ್ಕೆ ಹೇಳ್ತಾನೆ. ರಾಜಗುರು ಅವಳ ಸೌಂದರ್ಯ ನೋಡಿ ಒಳ್ಳೆ ದೇವಲೋಕದ ಕನ್ಯೆ ತರ ಇದೆಯಲ್ಲಮ್ಮ ಅಂತಾನೆ. ಆಗ ರತನ್ ಸಿಂಗ್ ಸೌಂದರ್ಯ ಮಾತ್ರ ಅಲ್ಲ, ಗುಣ, ಬುದ್ಧಿವಂತಿಕೆ ಎಲ್ಲದರಲ್ಲೂ ನನ್ನ ರಾಣಿ ಮುಂದೆ ಇದ್ದಾಳೆ ಎಂದಾಗ ರಾಜಗುರು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ. ಮೊದಲು ರಾಣಿಗೆ ತುಂಬಾ ಮುಖ್ಯವಾದದ್ದು ಸೌಂದರ್ಯನ ಗುಣನ ಅಂತ ಕೇಳ್ತಾನೆ. ಪದ್ಮಾವತಿ ಗುಣ ಅಂತ ಉತ್ತರ ಕೊಡ್ತಾಳೆ. ಹಾಗಿದ್ರೆ ಸೌಂದರ್ಯ ಅಂತ ಕೇಳಿದಾಗ ಅದು ನೋಡೋರ ಕಣ್ಣಲ್ಲಿರುತ್ತೆ. ಕೆಲವರು ಕಣ್ಣಿಗೆ ಕಾಣೋ ಪ್ರತಿಯೊಂದು ವಸ್ತುವಲ್ಲೂ ದೇವರನ್ನ ಕಾಣ್ತಾರೆ, ಇನ್ನು ಕೆಲವರು ದೇವರನ್ನೇ ಒಂದು ವಸ್ತುವಾಗಿ ಕಾಣ್ತಾರೆ ಅಂತ ಉತ್ತರ ಕೊಡ್ತಾಳೆ. ಆಗ ರಾಜಗುರು ಜೀವನವನ್ನ 3 ಪದದಲ್ಲಿ ಹೇಳೋದಾದ್ರೆ ಅಂತ ಕೇಳಿದಾಗ ಆಧ್ಯಾತ್ಮ, ಪ್ರೀತಿ, ತ್ಯಾಗ ಅಂತ ಉತ್ತರ ಕೊಡ್ತಾಳೆ. ಈಗ ಪ್ರೀತಿ ಅಂದ್ರೆ ಏನು ಅಂತ ಕೇಳ್ತಾನೆ. ಅದಕ್ಕೆ ಪದ್ಮಾವತಿ ದೇವರ ಕಣ್ಣಿಂದ ಬರೋ ಸಂತೋಷದ ಹನಿನೇ ಪ್ರೀತಿ ಅಂತ ಉತ್ತರ ಕೊಡ್ತಾಳೆ. ಕಣ್ಣೀರು ಅಂದ್ರೆ ಏನು ಅಂತ ಕೇಳಿದ್ರೆ ಸುಖ ದುಃಖಗಳ ನಡುವೆ ಇರುವ ಒಂದು ಸಣ್ಣ ಗೆರೆ ಅಂತ ಹೇಳ್ತಾಳೆ. ಈಗ ರಾಜಗುರು ಸುಖ ಅಂದ್ರೆ ಏನು ಅಂತ ಕೇಳಿದ್ರೆ ಭ್ರಮೆ ಅಂತ ಉತ್ತರ ಕೊಡ್ತಾಳೆ. ಮತ್ತೆ ರಾಜಗುರು ನೀವು ಯುದ್ಧ ಕೌಶಲ್ಯಗಳಲ್ಲೂ ಪರಿಣಿತಿ ಹೊಂದಿದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ, ಯುದ್ಧ ಭೂಮಿಯಲ್ಲಿ ತುಂಬಾ ಮುಖ್ಯವಾದ ಆಯುಧ ಯಾವುದು ಅಂತ ಕೇಳಿದಾಗ ಧೈರ್ಯ ಅಂತ ಉತ್ತರ ಕೊಡ್ತಾಳೆ. ಎಲ್ಲಾ ಪ್ರಶ್ನೆಗಳಿಗೂ ಒಂದು ಕ್ಷಣಾನು ಯೋಚನೆ ಮಾಡದೆ ಪಟಾಪಟ್ ಅಂತ ಅದ್ಭುತವಾದ ಉತ್ತರಗಳನ್ನ ಕೊಟ್ಟದನ್ನ ನೋಡಿ ರಾಜಗುರು ರಾಘವ್ ಚೇತನ್ ತುಂಬಾ ಇಂಪ್ರೆಸ್ ಆಗ್ತಾನೆ. ಚಿತ್ತೂರಿನ ಸಂಪ್ರದಾಯದ ಪ್ರಕಾರ ಘೂಮರ್ ಅನ್ನೋ ನಾಟ್ಯ ಕಲೆಯಲ್ಲಿ ಪದ್ಮಾವತಿ ನೃತ್ಯ ಮಾಡಿ ಮತ್ತೆ ಎಲ್ಲರ ಮನಸ್ಸನ್ನ ಗೆಲ್ತಾಳೆ. ರತನ್ ಸಿಂಗ್ ಅಂತೂ ಅವಳ ನೃತ್ಯಕ್ಕೆ ಸಂಮೋಹಿತನಾಗಿ ಪದ್ಮಾವತಿ ಹತ್ರ ಬಂದು ನಾನೆಂತ ಅದೃಷ್ಟಶಾಲಿ, ತಿಂಗಳಿಗೆ ಮುತ್ತುಗಳನ್ನ ಹುಡ್ಕೊಂಡು ಬಂದ ನನಗೆ ಅವುಗಳಿಗಿಂತಲೂ ಅಮೂಲ್ಯವಾದ ನೀನು ಸಿಕ್ಕಿದ್ಯಲ್ಲ ಅಂದ್ರೆ ಪದ್ಮಾವತಿ ನಾನು ಕೂಡ ಅದೃಷ್ಟಶಾಲಿನೇ, ಜಿಂಕೆಯನ್ನ ಬೇಟೆಯಾಡಲು ಹೋದ ನನಗೆ ಸಿಂಹ ಸಿಕ್ಕಿದೆ ಅಂತಾಳೆ. ಆಗ ರತನ್ ಸಿಂಗ್ ನೀನು ಸಿಂಗಳಲ್ಲಿ ಅನುಭವಿಸಿದ ಎಲ್ಲಾ ರೀತಿಯ ಸಂತೋಷವನ್ನ ನಿನಗೆ ಯಥೇಚ್ಛವಾಗಿ ಕೊಡ್ಬೇಕು ಅನ್ನೋ ಆಸೆ ಇದೆ, ಆದ್ರೆ ನನ್ನಿಂದ ಒಂದು ಮಾತ್ರ ಕೊಡೋಕಾಗಲ್ಲ ಅಂತಾನೆ. ಪದ್ಮಾವತಿ ಏನದು ಅಂತ ಕೇಳಿದಾಗ ಅಲ್ಲಿನ ಸಮುದ್ರವನ್ನ ನಮ್ಮ ಮರಳುಗಾಡಲ್ಲಿ ಕೊಡೋಕಾಗಲ್ವಲ್ಲ ಅಂತಾನೆ. ಆಗ ಪದ್ಮಾವತಿ ನಿಮ್ಮ ಕಣ್ಣುಗಳೇ ಸಮುದ್ರಕ್ಕಿಂತಲೂ ಆಳವಾಗಿದೆಯಲ್ಲ ಅಂತಾಳೆ. ಹೀಗೆ ಪ್ರತಿ ಕ್ಷಣನೂ ಅವಳ ಚಾತುರ್ಯತೆ ಮಾತುಗಳಿಂದ ರತನ್ ಸಿಂಗ್ ಇಂಪ್ರೆಸ್ ಆಗ್ತಾನೆ ಇರ್ತಾನೆ. ಈ ನವದಂಪತಿಗಳು ಖಾಸಗಿ ಕ್ಷಣಗಳನ್ನ ಅನುಭವಿಸ್ತಿರುವಾಗ ಯಾರೋ ಕಿಟಕಿಯ ಕಿಂಡಿಗಳಿಂದ ಇವರನ್ನ ಗಮನಿಸ್ತಿರೋ ಹಾಗೆ ಭಾಸವಾಗುತ್ತೆ. ತಕ್ಷಣ ರತನ್ ಸಿಂಗ್ ಶಬ್ದ ಗ್ರಹಿಸಿ ಚಾಕು ಎಸೆದು ಬಿಡ್ತಾನೆ. ಹೋಗಿ ಬಾಗಲ್ ತೆಗೆದು ನೋಡಿದ್ರೆ ಅಲ್ಲಿ ಯಾರು ಇಲ್ಲ. ಪದ್ಮಾವತಿ ಚಾಕು ತೆಗೆದು ಅದರ ತುದಿಯಲ್ಲಿ ಅಂಟಿದ ರಕ್ತವನ್ನ ತೋರಿಸ್ತಾಳೆ. ಯಾರಿರಬಹುದು ಅಂತ ರತನ್ ಸಿಂಗ್ ಕೇಳಿದ್ರೆ ನನಗೆ ಗಂಧದ ವಾಸನೆ ಬರ್ತಿದೆ, ಚಿತ್ತೂರಲ್ಲಿ ಶ್ರೀಗಂಧದ ಸುಗಂಧದ ದ್ರವ್ಯ ಬಳಸೋದು ರಾಜಗುರು ರಾಘವ್ ಚೇತನ್ ಮಾತ್ರ ಅಂತ ಹೇಳ್ತಾಳೆ. ಅದೇ ರಾತ್ರಿ ತಕ್ಷಣ ತನ್ನ ಸೈನಿಕರನ್ನ ರಾಜಗುರು ಸ್ಥಳಕ್ಕೆ ಕಳಿಸಿ ಆಸ್ಥಾನಕ್ಕೆ ಕರೆಸ್ತಾನೆ. ರಾಜಗುರು ನನ್ನನ್ನ ಈ ಹೊತ್ತಲ್ಲಿ ಕರೆಸಿದ ಕಾರಣ ಏನು ರಾಜ ಅಂತ ಕೇಳಿದ್ರೆ ಒಬ್ಬ ಅಪರಾಧಿಗೆ ಶಿಕ್ಷೆ ನೀಡೋದಿದೆ, ತುಂಬಾ ಗಂಭೀರವಾದ ಆರೋಪ ಆಗಿದ್ರಿಂದ ತೀರ್ಪನ್ನ ಈಗಲೇ ಕೊಡ್ಬೇಕು ಅಂತಾನೆ. ರಾಜಗುರು ಏನು ಗೊತ್ತಿಲ್ಲದವನ ಹಾಗೆ ಯಾರು ಆ ಅಪರಾಧಿ ಅಂತ ಕೇಳ್ತಾನೆ. ರತನ್ ಸಿಂಗ್ ನೀವೇ ಅಂತ ಹೇಳಿದಾಗ ರಾಜಗುರು ಯಾರು? ನಾನ? ಯಾರು ಧರ್ಮನಿಷ್ಠೆಯನ್ನ ದೃಢೀಕರಿಸ್ತಾರೋ ಅವರ ಮೇಲೆ ಅಪವಾದನ? ಯಾರು ರಾಜನಿಗೆ ತರಬೇತಿ ನೀಡಿ ಮಾರ್ಗದರ್ಶಕರಾಗಿ ಇಲ್ಲಿವರೆಗೂ ತಂದ್ರೋ ಅವರೇ ಅಪರಾಧಿನ? ಅಂತ ಅಪರಾಧವನ್ನ ನಾನೇನ್ ಮಾಡಿದೀನಿ ರಾಜ ಅಂತ ಕೇಳ್ತಾನೆ.
ಆಗ ರತನ್ ಸಿಂಗ್, ರಾಜ ರಾಣಿಯ ಜೊತೆ ಏಕಾಂತದಲ್ಲಿದ್ದಾಗ ಇಣುಕಿ ನೋಡುವ ಧೈರ್ಯವನ್ನ ನೀವು ಮಾಡಬಾರ್ದಾಗಿತ್ತು ಅಂದಾಗ ರಾಜಗುರು, ಇದು ಸುಳ್ಳು, ನಿಮ್ ಹತ್ರ ಈ ಆರೋಪಕ್ಕೆ ಏನ್ ಸಾಕ್ಷಿ ಇದೆ ಅಂತ ವಾದಿಸ್ತಾನೆ. ತಕ್ಷಣ ಅವನ ಮೈ ಮೇಲಿದ್ದ ಬಟ್ಟೆ ತೆಗೆದು, ಈ ಗಾಯ ನನ್ನ ಚಾಕುವಿನಿಂದ ಆಗಿರೋದು, ನಿಮ್ಮ ರಕ್ತದ ಕಲೆನೇ ಎಲ್ಲಾ ಹೇಳ್ತಿದೆ, ಇನ್ನೂ ಸಾಕ್ಷಿ ಬೇಕಾ? ನಮ್ಮ ಮಾರ್ಗದರ್ಶಕರು ಅಂತ ನಿಮ್ಮ ಮೇಲೆ ತೀವ್ರ ವಿಶ್ವಾಸವನ್ನ ಇಟ್ಟಿದ್ದೆ, ಧರ್ಮನಿಷ್ಠೆಗೆ ಬದ್ಧರಾಗಿರುವ ರಾಜಗುರು ಅಂತ ನಾನು ಅಂದ್ಕೊಂಡ್ರೆ ಕುರಿ ವೇಷದಲ್ಲಿರೋ ತೋಳ ನೀವು. ಈ ಕೂಡಲೇ ನಾನು ನಿಮಗೆ ಮರಣದಂಡನೆಯನ್ನ ನೀಡಬಹುದು, ಆದ್ರೆ ಬ್ರಾಹ್ಮಣನನ್ನ ಕೊಲ್ಲುವುದು ನಮ್ಮ ಪದ್ಧತಿಗೆ ವಿರುದ್ಧ, ಹಾಗಾಗಿ ಕತ್ತಲೆ ಕೋಣೆಯಲ್ಲಿ ಬಂಧಿಸ್ತೀನಿ ಅಂತಾನೆ. ಆಗ ಪದ್ಮಾವತಿ, ಮಧ್ಯಪ್ರವೇಶ ಮಾಡ್ತಿರೋದಕ್ಕೆ ಕ್ಷಮಿಸಿ ರಾಜ, ಈ ಮಣ್ಣಿಗೆ ಕಳಂಕ ತರುವವರನ್ನ ಈ ಮಣ್ಣಿನಿಂದಲೇ ದೂರ ಇಡಬೇಕು, ಇಂಥವ್ರಿಗೆ ಇರೋದು ಒಂದೇ ಶಿಕ್ಷೆ, ಅದು ಚಿತ್ತೂರಿನಿಂದ ಬಹಿಷ್ಕಾರ ಅಂತ ಹೇಳ್ತಾಳೆ. ಅದಕ್ಕೆ ರಾಜ ರತನ್ ಸಿಂಗ್ ಕೂಡ ಸಮ್ಮತಿ ಕೊಡ್ತಾನೆ. ಈ ಅವಮಾನದಿಂದ ಕ್ರೋಧ ಹೆಚ್ಚಾಗಿ ರಾಜಗುರು ಉರಿತಿರೋ ಬೆಂಕಿಯನ್ನ ನುಂಗಿ, ನನಗಾದ ಅವಮಾನವನ್ನ ನಾನು ನುಂಗಿದ್ದೀನಿ, ನನ್ನ ಎದೆಯಲ್ಲಿ ಉರಿತಿರುವ ಬೆಂಕಿ ಚಿತ್ತೂರನ್ನ ಭಸ್ಮ ಮಾಡುತ್ತೆ ಅಂತ ಹೇಳಿ ನಾನು ಈ ಮಣ್ಣಿಂದ ದೂರ ಹೋಗ್ತಾ ಇದ್ದೀನಿ. ನಾನು ನಿಮ್ಮನ್ನ ಮಂಡಿಯೂರಿ ಕೂರಿಸಲಿಲ್ಲ ಅಂದ್ರೆ ರಾಘವ್ ಚೇತನ್ ಸತ್ತು ಹೋಗಿದ್ದಾನೆ ಅಂತ ತಿಳ್ಕೊ ಅಂತ ಸವಾಲಾಗ್ತಾ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಜಲಾಲುದ್ದೀನ್ ಖಿಲ್ಜಿ ಮಗ, ನೀವು ಅಲಾವುದ್ದೀನ್ಗೆ ಅಧಿಕಾರ ಕೊಟ್ಟಾಗಿಂದ ಅವನ ವರ್ತನೆ ಬದಲಾಗಿದೆ. ದೇವಗಿರಿಯನ್ನ ಆಕ್ರಮಣ ಮಾಡಬೇಕಾದ್ರೆ ನಿಮ್ಮ ಅನುಮತಿ ಕೂಡ ತಗೊಂಡಿಲ್ಲ. ಮಂಗೋಲಿಯನ್ಸ್ ಇಂದ ಸಿಕ್ಕ ಲೂಟಿನ ಡೆಲ್ಲಿಗೆ ತರದೆ ಸೀದಾ ಕರಾಗೆ ತಗೊಂಡು ಹೋಗಿದ್ದಾನೆ. ನಿಮ್ಮ ಮೇಲೆ ದಂಗೆ ಹೇಳೋದಕ್ಕೆ ಅಲಾವುದ್ದೀನ್ ಸಮಯಕ್ಕೋಸ್ಕರ ಕಾಯ್ಕೊಂಡಿದ್ದಾನೆ ಅಂತ ಅನಿಸ್ತಿದೆ. ಅವನನ್ನ ನಂಬೋಕಾಗಲ್ಲ ಅಂತ ಹೆಂಡತಿ ಮಗ ಇಬ್ರು ಹೇಳ್ತಾರೆ. ಆಗ ಜಲಾಲುದ್ದೀನ್, ಅವನು ಏನೇ ಮಾಡಿದ್ರು ನಾನು ಅವನನ್ನ ಖಜಾನೆ ತುಂಬಿಸೋ ಅಸ್ತ್ರವಾಗಿ ಬಳಸ್ಕೊಳ್ತಿದ್ದೀನಿ ಅಷ್ಟೇ. ನಾಳೆ ನಾನೇ ಕರಾಗೆ ಹೋಗಿ ನನಗೆ ಸೇರ್ಬೇಕಾಗಿದ್ದನ್ನೆಲ್ಲ ತಗೊಂಡ್ ಬರ್ತೀನಿ ಅಂತ ಹೇಳಿ ಅಲಾವುದ್ದೀನ್ ಇದ್ದ ಕರಾಗೆ ಹೋಗ್ತಾನೆ. ಅಲಾವುದ್ದೀನ್ ಆಧಾರದಿಂದ ಸ್ವಾಗತ ಮಾಡಿಕೊಂಡು ಮುನ್ಸೂಚನೆ ಕೊಡದೆ ಬಂದ ಕಾರಣ ಏನು ಅಂತ ಕೇಳ್ತಾನೆ. ಆಗ ಜಲಾಲುದ್ದೀನ್, ಪ್ರಶ್ನೆ ಕೇಳಬೇಕಾದವನು ನೀನಲ್ಲ, ನಾನು. ಲೂಟಿನ ತಗೊಂಡು ಸೀದಾ ಡೆಲ್ಲಿಗೆ ಬರದೆ ಕರಾಗೆ ಯಾಕೆ ಬಂದಿದ್ಯಾ ಅಂತ ಕೇಳ್ತಾನೆ. ಅಲಾವುದ್ದೀನ್, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಈ ಸಂಪತ್ತು ನಿಮಗೋಸ್ಕರ ಲೂಟಿ ಮಾಡಿರೋದು ಅಂತ ಹೇಳ್ತಿರ್ಬೇಕಾದ್ರೆ ಅವನ ಕುತ್ತಿಗೆಯಲ್ಲಿದ್ದ ಆ ರಾಜನ ಕಿರೀಟದ ಹವಳನ ಮುಟ್ಟಿ ಜಲಾಲುದ್ದೀನ್, ಮತ್ತೆ ಇದೇನು ಅಂತ ಕೇಳ್ತಾನೆ. ಅಲಾವುದ್ದೀನ್, ಇದನ್ನ ನನಗೆ ನಾನೇ ಉಡುಗೊರೆ ಕೊಟ್ಕೊಂಡಿದ್ದು ಅಂದಾಗ ಜಲಾಲುದ್ದೀನ್ ಕಿತ್ಕೊಂಡು, ಈ ಅಮೂಲ್ಯವಾದ ಹವಳ ಇರಬೇಕಾಗಿರೋದು ಸುಲ್ತಾನ್ ಕಿರೀಟದಲ್ಲಿ, ಹಾಗಂತ ಚಿಂತೆ ಮಾಡಬೇಡ, ನಾನು ನಿನಗೊಂದು ಅದ್ಭುತವಾದ ಉಡುಗೊರೆಯನ್ನೇ ತಂದಿದ್ದೀನಿ ಅಂತ ಹೇಳಿ ಈ ಗುಲಾಮ ನಿನಗೋಸ್ಕರ. ಇವನು ಚಿರತೆಯಷ್ಟೇ ಚುರುಕು, ನರಿಯಷ್ಟೇ ಬುದ್ಧಿವಂತ, ಇವನನ್ನ ನೀನು ಯಾವ ಕೆಲಸಕ್ಕೆ ಬೇಕಾದ್ರೂ ಉಪಯೋಗಿಸ್ಕೊಳ್ಬಹುದು, ಬೇಕಿದ್ರೆ ಪರೀಕ್ಷೆ ಮಾಡು ಅಂತಾನೆ. ಆಗ ಅಲಾವುದ್ದೀನ್ ಅವನ ಹತ್ರ ಹೋಗಿ, ನಿನ್ನ ಹೆಸರೇನು ಅಂತ ಕೇಳಿದ್ರೆ ಮಲ್ಲಿಕ್ ಕಫೂರ್ ಹುಜೂರ್ ಅಂತಾನೆ. ನನಗೋಸ್ಕರ ಏನೆಲ್ಲ ಮಾಡ್ತೀಯ ಅಂತ ಕೇಳಿದಾಗ, ಏನ್ ಬೇಕಾದ್ರೂ ಹುಜೂರ್, ನೀವು ಕೇಳಿದ್ರೆ ನನ್ನ ಪ್ರಾಣನೇ ಕೊಡ್ತೀನಿ ಅಂತಾನೆ. ಆಗ ಅಲಾವುದ್ದೀನ್, ಹಾಗಿದ್ರೆ ನನಗೋಸ್ಕರ ಪ್ರಾಣ ತೆಗಿತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಖಂಡಿತ ಹುಜೂರ್ ಅಂತಾನೆ. ಅಲಾವುದ್ದೀನ್ ತಕ್ಷಣ ಈ ಇಬ್ಬರು ಮಂತ್ರಿಗಳನ್ನ ಕೊಂದು ಬಿಡು ಅಂತಾನೆ. ಜಲಾಲುದ್ದೀನ್ ನಗ್ತಾ, ಇವರುಗಳನ್ನ ಕೊಲ್ಸ್ತೀಯ, ಇವರು ನನ್ನ ಆಸ್ಥಾನದ ಮಂತ್ರಿಗಳು, ತಮಾಷೆ ಮಾಡಿದ್ದು ಸಾಕು ಅಂತ ಹೇಳಿ ಮಾತಾಡ್ತಾ ಆ ಕಡೆ ಕರ್ಕೊಂಡು ಹೋದ್ರೆ ಕಣ್ಣು ಮುಚ್ಚಿ ಬಿಡೋಷ್ಟ್ರಲ್ಲಿ ಕಫೂರ್ ಆ ಇಬ್ಬರನ್ನು ಕೊಂದೇ ಬಿಡ್ತಾನೆ. ಅಲಾವುದ್ದೀನ್ಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ. ಜಲಾಲುದ್ದೀನ್, ಇದೆಂತ ಕೆಲಸ ಮಾಡ್ಬಿಟ್ಟೆ ಅಂದ್ರೆ, ನಾನೇನು ಮಾಡಿಲ್ಲ, ನೀವು ಹೇಳಿದ ಹಾಗೆ ಅವನನ್ನ ಪರೀಕ್ಷೆ ಮಾಡಿದೆ ಅಷ್ಟೇ. ನನಗೆ ನೀವು ಕೊಟ್ಟ ಉಡುಗೊರೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ, ನಾನು ನಿಮ್ಗೊಂದು ಉಡುಗೊರೆ ರೆಡಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ತಪ್ಕೊಂಡು ಬೆನ್ನ ಹಿಂದೆ ಚಾಕು ಹಾಕಿಸ್ಬಿಡ್ತಾನೆ. ಈಗ ಅಲಾವುದ್ದೀನ್ ಜಲಾಲುದ್ದೀನ್ ಖಿಲ್ಜಿ ತಲೆ ತಗೊಂಡು ಡೆಲ್ಲಿ ಅರಮನೆಗೆ ಬರ್ತಾನೆ. ತಂದೆ ತಲೆ ನೋಡಿ ಮೆಹರು ತುಂಬಾ ನೊಂದ್ಕೋತಾಳೆ. ಜಲಾಲುದ್ದೀನ್ ಮಗ, ಕೊನೆಗೂ ನಿನ್ನ ಬುದ್ಧಿ ತೋರಿಸಿ ಬಿಟ್ಟಿಯಲ್ಲ ಅಂತ ಹತ್ರ ಬಂದಾಗ ಈತ, ಸುಲ್ತಾನರ ಆಳ್ವಿಕೆಗೆ ಬಿಸಿ ರಕ್ತದ ಅವಶ್ಯಕತೆ ಇದೆ, ಹಾಗಾಗಿ ನಾನು ಸಿಂಹಾಸನವನ್ನ ಅಲಂಕರಿಸ್ತಿದ್ದೀನಿ ಅಂತ ಹೇಳಿ ಸುಲ್ತಾನ್ ಸಿಂಹಾಸನವನ್ನ ವ್ಯಾಮೋಹದಿಂದ ಮುಟ್ತಾ ಅದರ ಮೇಲೆ ಕುಳಿತುಕೊಂಡು ತನ್ನ ಹೆಸರಲ್ಲಿ ಜೈಕಾರ ಹಾಕಿಸ್ಕೊಳ್ತಾನೆ. ತಂದೆ ಸಾವಿನ ಶೋಕ ಅನುಭವಿಸಕ್ಕೂ ಬಿಡದೆ ಅವತ್ತಿನ ದಿನಾನೇ ಮೆಹರು ಮೇಲೆ ಬಲವಂತದಿಂದ ಲೈಂಗಿಕ ಕ್ರಿಯೆಗೆ ಮುಂದಾಗ್ತಾನೆ. ಅದೇ ಟೈಮ್ಗೆ ಯಾರೋ ಮಧುರವಾಗಿ ಕೊಳಲನ್ನು ನುಡಿಸ್ತಿರುವ ಶಬ್ದ ಕಿವಿಗೆ ಬೀಳುತ್ತೆ. ಆಗ ಮಲ್ಲಿಕ್ ಕಫೂರ್ನ ಕರೆದು, ಕೊಳಲು ನುಡಿಸ್ತಿರೋನ್ನ ನಾಳೆ ನನ್ನ ಹತ್ರ ಕರ್ಕೊಂಡ್ ಬಾ ಅಂತ ಹೇಳ್ತಾನೆ. ಅಷ್ಟು ಸುಮಧುರವಾಗಿ ಕೊಳಲು ನುಡಿಸ್ತಿದ್ದು ಬೇರೆ ಯಾರು ಅಲ್ಲ, ರಾಘವ್ ಚೇತನ್. ರಾಘವ್ ಚೇತನ್ ಅರಮನೆಗೆ ಕರೆಸಿ, ನನಗೆ ಅಮೂಲ್ಯವಾದದ್ದು ಅಂತ ಅನ್ಸಿದ್ದನ್ನೆಲ್ಲ ಪಡ್ಕೊಳ್ತೀನಿ, ಆದ್ರೆ ನಿನ್ನ ಪ್ರತಿಭೆನ ನನ್ನಿಂದ ಕಸಿಯೋಕ್ಕಾಗಲ್ಲ ನೋಡು, ನೀನು ಯಾರೇ ಆಗಿರೋ, ಎಲ್ಲಿಂದಾನೇ ಬಂದಿರೋ, ಇವತ್ತಿನಿಂದ ನೀನು ನನ್ನ ಅರಮನೆಯ ಆಸ್ತಿ ಅಂತ ಹೇಳಿ ಉಡುಗೊರೆಯಾಗಿ ಉಂಗುರ ತೆಗೆದು ಕೈ ಚಾಚ್ತಾನೆ. ಆಗ ರಾಘವ್ ಚೇತನ್ ಹಾಗೆ ಸ್ತಬ್ಧವಾಗಿ ನೋಡ್ತಿರ್ತಾನೆ. ಅಲಾವುದ್ದೀನ್, ಏನ್ ನೋಡ್ತಿದ್ಯಾ ಅಂತ ಕೇಳಿದ್ರೆ, ನಿಮ್ಮ ಭೂತ ಕಾಲವನ್ನ ನೋಡ್ತಿದ್ದೀನಿ. ಉಷ್ಟ್ರ ಪಕ್ಷಿಯ ರೆಕ್ಕೆ ಪುಕ್ಕ ರಕ್ತಮಯವಾಗಿದ್ದು ಕಿರೀಟದ ಮೇಲಿನ ಕೆಂಪು ಹವಳ ಎಲ್ಲವೂ ನನಗೆ ಗೊತ್ತು. ಆ ಕಿರೀಟ ಇಡೀ ಪ್ರಪಂಚವನ್ನೇ ಆಡಬಹುದು, ನೀವು ಮುಂದಿನ ಅಲೆಕ್ಸಾಂಡರ್ ಕೂಡ ಆಗಬಹುದು, ಆದ್ರೆ ಇದೆಲ್ಲ ಸಾಧ್ಯ ಆಗೋದು ಅವಳು ನಿಮ್ಮ ಜೊತೆ ಇದ್ರೆ ಮಾತ್ರ ಅಂತಾನೆ. ಅಲಾವುದ್ದೀನ್ ಯಾರದು ಅಂತ ಕೌತುಕದಿಂದ ಕೇಳಿದಾಗ ಅವಳೊಂದು ಭ್ರಮೆ, ದೇವಕನ್ಯೆ. ಅವಳ ಮುಖ ಚಂದಿರನಂತೆ ಹೊಳೆಯುತ್ತೆ, ಅವಳ ಹೊಳೆಯುವ ಅಂದದ ಕಿರಣಗಳು ಹೊಗಳಿಕೆಗೆ ನಿಲುಕದ್ದು. ನಿಮ್ಮ ಜೊತೆಯಲ್ಲಿ ಅವಳಿದ್ರೆ ಇಡೀ ಜೀವನವೇ ಸುಗಂಧಮಯವಾಗಿರುತ್ತೆ. ಅವಳ ಒಂದು ನೋಟದ ತುಣುಕು ಸಾಕು
ನೀವು ಅವಳ ಸಂಮೋಹನಕ್ಕೆ ಒಳಗಾಗ್ಬಿಡ್ತೀರಾ ಅಂತ ಹೇಳ್ತಾನೆ. ಆಗ ಅಲಾವುದ್ದೀನ್ ಅಂತ ಸೌಂದರ್ಯನ ಕನಸುಗಳಲ್ಲಿ ಮಾತ್ರ ಕಾಣೋಕೆ ಸಾಧ್ಯ ಅಂತಾನೆ. ಆಗ ರಾಘವ್ ಚೇತನ್ ಕೈಯಲ್ಲಿ ತಾವರೆ ಹಿಡಿದು, ನಾನ್ ಬೇಕಿದ್ರೆ ಸವಾಲ್ ಹಾಕ್ತೀನಿ, ನೀವು ಒಂದು ಸಲ ಅವಳನ್ನ ನೋಡಿದ್ರೆ ಸಾಕು, ನಿಮ್ಮ ಕಣ್ಣಿಂದ ಅವಳ ನೆನಪನ್ನ ತೆಗಿಯೋಕೆ ಆಗೋದಿಲ್ಲ. ನೀವು ಅವಳನ್ನ ಗೆದ್ಬಿಟ್ರೆ ಎಲ್ಲವನ್ನು ಗೆದ್ಬಿಡ್ತೀರಾ. ಈ ಡೆಲ್ಲಿ, ಹಿಂದೂಸ್ತಾನ ಅಷ್ಟೇ ಯಾಕೆ, ಇಡೀ ಪ್ರಪಂಚ ನಿಮ್ಮ ಕಾಲಡಿಯಲ್ಲಿ ಇರುತ್ತೆ. ಅವಳು ಮುಟ್ಟಿದ್ದೆಲ್ಲ ಚಿನ್ನವೆ, ಅಷ್ಟು ಅಮೂಲ್ಯವಾದ ಹೆಣ್ಣು ಅವಳು. ಆದ್ರೆ ಅವಳನ್ನ ಪಡ್ಕೊಳ್ಳೋದು, ಒಲಿಸ್ಕೊಳ್ಳೋದು ಸುಲಭದ ಮಾತಲ್ಲ ಅಂತ ಅವನ ಮನಸ್ಸಲ್ಲಿ ಆಸೆಯನ್ನ ಬಿತ್ಬಿಡ್ತಾನೆ. ಅವಳು ಯಾರು, ಹೆಸರೇನು ಅಂತ ಕೇಳಿದಾಗ ಚಿತ್ತೂರಿನ ರಾಣಿ ಪದ್ಮಾವತಿ ಅಂತ ಹೇಳ್ತಾನೆ. ಅಲಾವುದ್ದೀನ ಪೂರ್ತಿ ವ್ಯಾಮೋಹ ಈಗ ಚಿತ್ತೂರಿನ ರಾಣಿ ಪದ್ಮಾವತಿ ಮೇಲೆ ತಿರುಗುತ್ತೆ. ಗೈಸ್, ಇನ್ನು 72.4% ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ. ನೀವೆಲ್ಲ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಬಿಟ್ರು ನಾನು ನಾಳೆನೆ 3 ಲಕ್ಷ ಸಬ್ಸ್ಕ್ರೈಬರ್ಸ್ಗೆ ಟಚ್ ಆಗ್ಬಿಡ್ತೀನಿ. ಅಟ್ಲೀಸ್ಟ್ 1 ಲ್ಯಾಕ್ ಆದ್ರೂ ಟಚ್ ಆಗಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡಿಗರು ಸಪೋರ್ಟ್ ಮಾಡದೆ ಬೇರೆ ಯಾರು ಸಪೋರ್ಟ್ ಮಾಡ್ತಾರೆ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ಥ್ಯಾಂಕ್ ಯು. ಈಗ ಅಲಾವುದ್ದೀನ್ ರತನ್ ಸಿಂಗ್ಗೆ ಸಂಕೋಲೆಯನ್ನ ಕಳಿಸ್ತಾನೆ. ಅದರಲ್ಲಿ, ಡೆಲ್ಲಿ ಸುಲ್ತಾನನಾದ ನಾನು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಿಮಗೆ ಆಹ್ವಾನ ನೀಡ್ತಿದ್ದೀನಿ. ದಯವಿಟ್ಟು ನಿಮ್ಮ ಕುಟುಂಬ ಸಮೇತರಾಗಿ ಬಂದು ನಮ್ಮ ಸತ್ಕಾರವನ್ನ ಸ್ವೀಕರಿಸಬೇಕು. ಈ ಮೂಲಕ ನೆರೆ ರಾಜರುಗಳಂತೆ ನೀವು ಕೂಡ ನಮ್ಮ ಬದ್ಧತೆಯ ಸುರಕ್ಷತೆಯಲ್ಲಿರ್ತೀರಿ ಅಂತ ಬರೆದಿರ್ತಾನೆ. ಇದನ್ನ ಕೇಳಿದ ರತನ್ ಸಿಂಗ್, ನಿಮ್ಮ ಅಷ್ಟು ಶಸ್ತ್ರಾಸ್ತ್ರಗಳಲ್ಲಿರುವುದಕ್ಕಿಂತ ಹೆಚ್ಚಿನ ಉಕ್ಕಿನಾಂಶ ನಮ್ಮ ನರಗಳಲ್ಲಿವೆ. ನಿಮ್ಮ ಆಶ್ರಯ ಇಲ್ದಿದ್ರೋ ನಾವು ಸುರಕ್ಷಿತವಾಗಿ ಇರ್ತೀವಿ ಅಂತ ಉತ್ತರ ಕಳಿಸ್ತಾನೆ. ಮಲ್ಲಿಕ್ ಕಫೂರ್ ಅಲಾವುದ್ದೀನ್ ಹತ್ರ ಬಂದು, ನಿಮ್ಮ ಆಮಂತ್ರಣವನ್ನ ಚಿತ್ತೂರಿನ ರತನ್ ಸಿಂಗ್ ತಿರಸ್ಕರಿಸಿದ್ದಾರೆ ಅಂತ ಹೇಳಿದಾಗ ಅಲಾವುದ್ದೀನ್, ಹಾಗಿದ್ರೆ ನಮ್ಮ ಸೈನ್ಯವನ್ನ ಚಿತ್ತೂರಿನ ಮೇಲೆ ಯುದ್ಧಕ್ಕೆ ಹೋಗೋದಕ್ಕೆ ಸಿದ್ಧತೆಯನ್ನ ಮಾಡುವಂತ ಅನ್ಬಿಡ್ತಾನೆ. ಈ ಯುದ್ಧ ಪದ್ಮಾವತಿಗೋಸ್ಕರ ಅಂತ ತಿಳಿದಾಗ ಮೆಹರು, ಇದು ನಿಮಗೆ ಶೋಭೆ ತರಲ್ಲ ಅಂತ ಹೇಳ್ತಾಳೆ. ಅಲಾವುದ್ದೀನ್ ಯಾರ ಮಾತನ್ನು ಕೇಳಲ್ಲ. ತನ್ನ ಇಡೀ ದೊಡ್ಡ ಸೈನ್ಯವನ್ನ ಕರ್ಕೊಂಡು ಚಿತ್ತೂರಿನ ಅಂಗಳಕ್ಕೆ ನುಗ್ಗೇ ಬಿಡ್ತಾನೆ. ವಿಷಯ ತಿಳಿದ ರತನ್ ಸಿಂಗ್ ತಕ್ಷಣ ಗ್ರಾಮದ ಜನರಿಗೆಲ್ಲ ಅರಮನೆ ಕೋಟೆಯಲ್ಲಿ ಆಶ್ರಯ ಕೊಡೋದಕ್ಕೆ ಹೇಳಿ ತಮ್ಮ ನೆರೆ ರಾಜ್ಯದ ರಾಜರಿಗೆ ಸಂದೇಶ ಕೊಡೋದಕ್ಕೆ ತಿಳಿಸ್ತಾನೆ. ಯಾಕಂದ್ರೆ ಅಲಾವುದ್ದೀನ್ ಖಿಲ್ಜಿಯ ದೊಡ್ಡ ಸೈನ್ಯನ ಎದುರಿಸೋಕೆ ನೆರೆ ರಾಜ್ಯದವರ ಸಹಾಯ ಬೇಕು. ಅಲಾವುದ್ದೀನ್ ಅಂತೂ ದಾಪುಗಾಲ್ ಹಾಕ್ತಾ ಚಿತ್ತೂರು ಕೋಟೆ ಕಡೆ ಬರ್ತಾ ಇದ್ದಾನೆ. ಆಗ ರತನ್ ಸಿಂಗ್ ಅವರ ದಾರಿಗೆ ಬಾಣಗಳನ್ನ ಬಿಡಿಸಿ ಎಚ್ಚರಿಕೆ ಕೊಡ್ತಾನೆ. ಮೊದಲು ಅಲಾವುದ್ದೀನ್ 60 ಜನ ಸೈನಿಕರನ್ನ ಕೋಟೆ ಕಡೆ ಕಳಿಸ್ತಾನೆ. ಆದ್ರೆ ಅವರೆಲ್ಲ ದಾರಿಲಿ ಮೊದಲೇ ತೋಡಿಸಿ ಸಿದ್ಧಪಡಿಸಿದ್ದ ಗುಂಡಿಗೆ ಬಲಿಯಾಗ್ತಾರೆ. ಅದನ್ನ ಕಂಡು ಮುಂದೆ ಹೋದ್ರೆ ಬಲಿಯಾಗ್ತೀವಿ ಅಂತ ಗೊತ್ತಾಗಿ ಆ ದಿನ ಯುದ್ಧ ಭೂಮಿಯಲ್ಲೇ ಇಡೀ ಸೈನ್ಯ ಉಳ್ಕೋತಾರೆ. ಮೊದಲ ಆಕ್ರಮಣದಲ್ಲಿ ತನ್ನ ಸೈನಿಕರನ್ನ ಕಳ್ಕೊಂಡು ಅಪ್ಸೆಟ್ ಆಗಿದ್ದ ಅಲಾವುದ್ದೀನ್ ರಾಘವ್ ಚೇತನ್ ನ ಕರೆದು, ನೀನು ಪದ್ಮಾವತಿ ಬಗ್ಗೆ ಹೇಳಿರುವುದು ಅಷ್ಟರಲ್ಲಿ ಯಾವ್ದಾದ್ರೂ ಒಂದು ಸುಳ್ಳಾಗಿದ್ರೋ, ಅವಳು ನನಗೆ ಅತ್ಯಮೂಲ್ಯ ಅಂತ ಅನ್ನಿಸ್ಲಿಲ್ಲ ಅಂದ್ರೆ ಇವತ್ತು ನನ್ನ ಎಷ್ಟು ಸೈನಿಕರು ಬಲಿಯಾದ್ರೋ ನಿನ್ನ ದೇಹವನ್ನ ಅಷ್ಟು ತುಂಡುಗಳಾಗಿ ಕತ್ತರಿಸ್ಬಿಡ್ತೀನಿ ಅಂತ ವಾರ್ನಿಂಗ್ ಮಾಡಿ ಕಳಿಸ್ತಾನೆ. ಮಾರನೇ ದಿನ ಅಲಾವುದ್ದೀನ್ ಸೈನ್ಯ ನೋಡಿ ರತನ್ ಸಿಂಗ್, ಅಲಾವುದ್ದೀನ್ ಇಡೀ ದೆಹಲಿಯನ್ನೇ ಕರ್ಕೊಂಡು ಬಂದಿರೋ ಹಾಗಿದೆ, ಪರವಾಗಿಲ್ಲ, ಅವನಿಗೆ ಸೋಲಿನ ರುಚಿ ತೋರಿಸೋಣ. ಅದಕ್ಕೂ ಮುಂಚೆ ನಾವು ಸಂತೋಷವಾಗಿ ಈ ವರ್ಷದ ದೀಪಾವಳಿಯನ್ನ ಆಚರಿಸೋಣ ಅಂತ ಹೇಳಿ ಅರಮನೆಯಲ್ಲಿ ಅದ್ದೂರಿಯಾಗಿ ದೀಪಾವಳಿ ಆಚರಣೆಯನ್ನ ಮಾಡ್ತಾರೆ. ಈ ಕಡೆ ಅಲಾವುದ್ದೀನ್ ಸೈನ್ಯ ಚಿತ್ತೂರು ಕೋಟೆ ಒಳಗಡೆ ನುಗ್ಗೋಕೂ ಆಗದೆ, ವಾಪಸ್ ಹಿಂದಿರುಗೋಕೂ ಆಗದೆ ಅಲ್ಲೇ ಟೆಂಟ್ ಗಳನ್ನ ಹಾಕೊಂಡು ವಾಸ ಮಾಡೋಕೆ ಶುರು ಮಾಡ್ತಾರೆ. ಅಲಾವುದ್ದೀನ್ ಚಿತ್ತೂರಿಗೆ ಇರುವ ನೀರು ಮತ್ತೆ ಆಹಾರದ ಸಂಪನ್ಮೂಲಗಳನ್ನ ತಡೆ ಹಿಡಿಸಿ ಅವರ ಗೌಪ್ಯ ಸುರಂಗ ಮಾರ್ಗಗಳನ್ನ ಮುಚ್ಚಿಸ್ತಾನೆ. ನಂತರ ನೆರೆ ರಾಜ್ಯದ ರಾಜರುಗಳಿಗೆ ರತನ್ ಸಿಂಗ್ಗೆ ಯಾರಾದ್ರೂ ಸಹಾಯಕ್ಕೆ ಬಂದ್ರೆ ನನ್ನ ವೈರತ್ವವನ್ನು ಎದುರಿಸಬೇಕಾಗುತ್ತೆ ಅಂತ ಸಂಕೋಲೆಯನ್ನ ಕಳಿಸೋಕೆ ಹೇಳ್ತಾನೆ. ನಮ್ಮ ಸೈನಿಕರು ಯುದ್ಧ ಇಲ್ಲದೆ ಕಾದು ಕಾದೆ ಸುಸ್ತಾಗ್ಬಿಟ್ಟಿದ್ದಾರೆ ಎಂದಾಗ ಅಲಾವುದ್ದೀನ್, ಯುದ್ಧ ಚಾಲ್ತಿಯಲ್ಲೇ ಇದೆ, ಅವರ ಹಸಿವು ನಮ್ಮ ತಾಳ್ಮೆ ಎರಡರ ನಡುವೆ ಯುದ್ಧ ನಡೀತಾನೆ ಇದೆ. ಆದ್ರೆ ಅಲ್ಲಿವರೆಗೂ ನಮ್ಮ ಸೈನಿಕರನ್ನ ಹುರಿದುಂಬಿಸೋಕೆ, ಉತ್ಸಾಹ ತುಂಬೋಕೆ ಕುಸ್ತಿ ಪಂದ್ಯವನ್ನ ಏರ್ಪಾಡು ಮಾಡು, ನಾನು ಕೂಡ ಭಾಗವಹಿಸ್ತೀನಿ ಅಂತ ಹೇಳಿ ಕಳಿಸ್ತಾನೆ. ಕುಸ್ತಿ ಪಂದ್ಯದಲ್ಲಿ ಪೈಲ್ವಾನ್ನ ಅಲಾವುದ್ದೀನ್ ಸೋಲಿಸಿ ಸೈನಿಕರಿಂದ ಚಪ್ಪಾಳೆ ಗಿಟ್ಟಿಸಿಕೊಳ್ತಾನೆ. ಪದ್ಮಾವತಿನ ಪಡ್ಕೊಳ್ಳೇಬೇಕು ಅಂತ ದೊಡ್ಡ ಸಂಕಲ್ಪ ಮಾಡಿ ದಿನಗಳು ಕಳೀತಾ ಇದ್ರು ದೆಹಲಿಯನ್ನ ಮರೆತು ಸೈನ್ಯದ ಜೊತೆ ಇಲ್ಲೇ ಉಳ್ಕೊಂಡ್ಬಿಡ್ತಾನೆ. ರತನ್ ಸಿಂಗ್ ಸೇನಾಧಿಪತಿ ಸುಜಾನ್ ಸಿಂಗ್ ಬಂದು, ನಮ್ಮ ನೆರೆ ರಾಜರು ಯಾರು ಅಲಾವುದ್ದೀನ್ ವೈರತ್ವಕ್ಕೆ ಹೆದರಿ ನಮ್ಮ ಸಹಾಯಕ್ಕೆ ಬರ್ತಿಲ್ಲ ಅಂತ ಹೇಳ್ತಾನೆ. ಈಗ ಕಾಯೋವರೆಗೂ ಕಾದು ರತನ್ ಸಿಂಗ್, ಯುದ್ಧ ಘೋಷಿಸ್ಬಿಡಿ, ಚಿತ್ತೂರು ಒಬ್ಬಂಟಿಯಾಗಿ ಹೋರಾಡುತ್ತೆ ಅಂತ ಹೇಳಿ ಅವರ ಟೆಂಟ್ ಗಳಿಗೆ ಬೆಂಕಿ ಬಾಣಗಳನ್ನ ಬಿಟ್ಟು ಪೂರ್ತಿ ಅವರ ವಾಸಸ್ಥಾನಗಳನ್ನ ಸುಟ್ಟು ಬಿಡ್ತಾನೆ. ಅಲಾವುದ್ದೀನ್ ಎಂತ ಭಂಡ ಅಂದ್ರೆ ತಮ್ಮ ಎಲ್ಲಾ ಶೆಡ್ ಗಳಿಗೂ ಬೆಂಕಿ ಬಿದ್ದು ಕಫೂರ್ ಓಡ್ ಬಂದು ಭಯದಲ್ಲಿ ಎಚ್ಚರಿಕೆ ಕೊಟ್ರು, ನಿದ್ದೆ ಗಣ್ಣಲ್ಲೇ, ಹಾಗಿದ್ರೆ ಹೋಗಿ ಮೊದಲು ಬೆಂಕಿನ ಹರ್ಸು, ನಾನ್ ಸ್ವಲ್ಪ ನಿದ್ದೆ ಮಾಡ್ಬೇಕು, ಮತ್ತೆ ನನ್ನ ಪ್ರೀತಿಯ ಪಕ್ಷಿಗಳಿಗೆ ಏನು ಆಗದೆ ಇರೋ ಹಾಗೆ ನೋಡ್ಕೋ ಅಂತ ಹೇಳಿ ಮಲ್ಕೋತಾನೆ. ಸೈನಿಕರೆಲ್ಲ ಸೇರಿ ಸಾಧ್ಯವಾದಷ್ಟು ನೀರು ಮಣ್ಣು ಎರಚಿ ಬೆಂಕಿ ಹಾರಿಸೋ ಪ್ರಯತ್ನ ಮಾಡ್ತಾರೆ. ಮಾರನೇ ದಿನ ಬೆಳಿಗ್ಗೆ ಸೇನಾಧಿಪತಿ ಬಂದು, ನಮ್ಮ ಶಿಬಿರದಲ್ಲಿ ಆಹಾರ ಉಳ್ಕೊಳ್ಳಕ್ಕೆ ಬೇಕಾಗಿದ್ದ ಸೌಲಭ್ಯಗಳೆಲ್ಲ ಸುಟ್ಟು ಭಸ್ಮ ಆಗಿದೆ ಸುಲ್ತಾನ್, ಸೈನಿಕರು ನೀರಿಲ್ದೆ ಬಾಯಾರಿಕೆಯಿಂದ ಬಳಲ್ತಿದ್ದಾರೆ, ಸೈನ್ಯ ಉತ್ಸಾಹ ಕಳೆದುಕೊಳ್ತಿದೆ, ದಯವಿಟ್ಟು ನೀವು ಬಂದು ಒಂದು ಸಲ ಮಾತಾಡಿ ಅಂತ ಹೇಳ್ತಾನೆ. ತಕ್ಷಣ ಅಲಾವುದ್ದೀನ್ ಸೈನಿಕರ ಮುಂದೆ ಹೋಗ್ತಾನೆ. ಸೈನಿಕರೆಲ್ಲ ಡೆಲ್ಲಿಗೆ ಹಿಂದಿರುಗಬೇಕು ಅಂತ ಮಾತಾಡ್ಕೊಳ್ತಿರ್ತಾರೆ. ಎಲ್ಲರನ್ನ ಉದ್ದೇಶಿಸಿ, ಯಾರೆಲ್ಲ ಹಿಂದಿರುಗಿ ಹೋಗ್ಬೇಕು ಅನ್ಕೊಂಡಿದ್ದೀರೋ ಅವರೆಲ್ಲ ಒಂದ್ ಹೆಜ್ಜೆ ಮುಂದೆ ಬಂದು ನನಗೆ
ನನಗೆ ಅಪ್ಪುಗೆ ಕೊಟ್ಟು ಹೊರಟುಬಿಡಿ ಅಂತ ಹೇಳಿ ಬಾವುಟ ತರಿಸ್ಕೊಂಡು ಕೈಯಲ್ಲಿ ಹಿಡಿದು, ನಾವು ಖಿಳ್ಜಿಗಳೆಲ್ಲ ಒಂದು ಕನಸನ್ನ ಕಂಡಿದ್ದೇವೆ, ಒಂದಲ್ಲ ಒಂದು ದಿನ ನಮ್ಮ ಬಾವುಟ ಇಡೀ ಪ್ರಪಂಚದಾದ್ಯಂತ ಹರಡುತ್ತೆ ಅಂತ. ಅದೆಂತ ಸವಾಲುಗಳು ಬಂದ್ರು ನಾವು ಒಬ್ಬರಿಗೆ ಒಬ್ರು ನಿಲ್ತೀವಿ ಅಂತ ಸಂಕಲ್ಪ ಮಾಡಿದ್ವಿ. ಆದ್ರೆ ಇವತ್ತು ಕಷ್ಟ ಎದುರಾದ ತಕ್ಷಣ ಎಲ್ಲಾ ಹಠವನ್ನ ಬಿಟ್ಕೊಟ್ಬಿಟ್ರ. ಹಾಗಿದ್ರೆ ನಾವು ಕಂಡ ಕನಸನ್ನ ಮರ್ತ್ ಬಿಡಿ ಅಂತ ಹೇಳಿ ಬಾವುಟ ಬಿಟ್ಬಿಡ್ತಾನೆ. ಆಗ ಸೈನಿಕರೆಲ್ಲ ಮುಂದೆ ಬಂದು ಬಾವುಟ ಹಿಡ್ಕೊಳ್ತಾರೆ. ಬಾವುಟ ಹಿಡಿದು ನಿಲ್ಸಿ ಖಿಳ್ಜಿಗಳಿಗೆ ಜೈವಾಗ್ಲಿ ಅಂತ ಘೋಷಣೆಗಳನ್ನ ಕೂಗ್ತಾರೆ. ಈ ರೀತಿ ತನ್ನ ನಾಯಕತ್ವ ಗುಣಗಳನ್ನ ಮತ್ತೊಮ್ಮೆ ಅಲಾವುದ್ದೀನ್ ಸಾಬೀತು ಮಾಡ್ತಾನೆ. ಈ ಕಡೆ ಅರಮನೆಯಲ್ಲಿ ರತನ್ ಸಿಂಗ್ ಹೋಳಿ ಹಬ್ಬನ ವಿಜೃಂಭಣೆಯಿಂದ ಆಚರಿಸ್ತಿದ್ದಾನೆ. ಆಗ ಘೋರಾ ಸಿಂಗ್ ಬಂದು ಖಜಾನೆಯಲ್ಲಿ ಆಹಾರ ಸೌಲಭ್ಯ ಕಡಿಮೆಯಾಗ್ತಿದೆ, ದಿನೇ ದಿನೇ ಕಷ್ಟ ಬೆಳೀತಾ ಇದೆ ಅಂತ ಹೇಳಿದಾಗ ರತನ್ ಸಿಂಗ್, ಈ ವಿಷಯ ಜನಗಳಿಗೆ ಮತ್ತೆ ವೈರಿಗಳಿಗೆ ಗೊತ್ತಾಗಬಾರ್ದು, ಕಷ್ಟ ನಮಗೆ ಮಾತ್ರ ಅಲ್ಲ ಅವ್ರಿಗೂ ದಿನ ದಿನ ಜಾಸ್ತಿ ಆಗ್ತಿದೆ. ಈ ಒತ್ತಡದ ಶಾಖ ಅಲಾವುದ್ದೀನ್ ನ ಹಿಮ್ಮೆಟ್ಟೋದಕ್ಕೆ ಒತ್ತಾಯ ಮಾಡುತ್ತೆ. ನೀವು ಚಿಂತೆಗೀಡಾಗಬೇಡಿ, ನಾನು ರಾಣಿಗೆ ಅವಳ ಮೊದಲ ಹೋಳಿ ಹಬ್ಬಕ್ಕೆ ಶುಭಾಶಯಗಳನ್ನ ಹೇಳಿ ಬರ್ತೀನಿ ಅಂತ ಹೋಗ್ತಿರ್ತಾನೆ. ಆಗ ಘೋರಾ ಸಿಂಗ್, ನಾವು ಸಂಕಷ್ಟಕ್ಕೆ ಹತ್ರ ಆಗ್ತಿದೀವಿ ರಾಜ ಅಂದಾಗ ರತನ್ ಸಿಂಗ್ ಹಿಂದೆ ತಿರುಗಿ, ನೀವು ಮರ್ತು ಬಿಟ್ಟಿದ್ದೀರಾ ಘೋರಾ ಸಿಂಗ್, ಸವಾಲುಗಳನ್ನ ನಗುತ್ತಾನೆ ಸ್ವೀಕರಿಸೋದು ರಾಜಪುತ್ರ ರಕ್ತಗುಣ, ಬೆಂಕಿ ಕೆಂಡದ ಮೇಲೆ ನಡೆಯೋ ಧೈರ್ಯ ಮಾಡೋದು ರಾಜಪುತ್ರರು, ಸವಾಲುಗಳಿಗೆ ಹಿಮ್ಮೆಟ್ಟದೆ ಗೆದ್ದು ಜಯಬೇರಿ ಬಾರಿಸೋದು ರಾಜಪುತ್ರರ ಸ್ವಭಾವ, ಕೊನೆ ಉಸಿರು ಇರೋವರೆಗೂ ಶತ್ರುವಿನ ಎದುರು ಹೋರಾಡೋನು ನಿಜವಾದ ರಾಜಪುತ್ ಅಂತ ಧೈರ್ಯ ತುಂಬುತ್ತಾನೆ. ಈ ಕಡೆ ಅಲಾವುದ್ದೀನ್ ಕಾದು ಕಾದು ಸಾಕಾಗಿ ಕೊನೆಗೆ ಮಲ್ಲಿಕ್ ಕಫೂರ್ನ ಚಿತ್ತೂರಿನ ಅರಮನೆಗೆ ಸಂದೇಶದೊಂದಿಗೆ ಕಳಿಸ್ತಾನೆ. ಮಲ್ಲಿಕ್ ಕಫೂರ್ ಬಂದು ರತನ್ ಸಿಂಗ್ಗೆ, ಮಹಾರಾಜರಿಗೆ ದೆಹಲಿ ಸುಲ್ತಾನನ ನಮಸ್ಕಾರಗಳು, ನಮಗೆ ರಾಜಪುತ್ರರು ಅಷ್ಟು ಸುಲಭವಾಗಿ ತಲೆ ತೆಗೆಸುವವರಲ್ಲ ಎಂಬುದು ಅರಿವಾಗಿದೆ, ನೀವು ಯುದ್ಧ ಎದುರಿಸಿದ ರೀತಿ ಶ್ಲಾಘನೀಯ, ನಮಗೆ ನಿಮ್ಮ ಬಳಿ ಸ್ನೇಹ ಹಸ್ತ ಚಾಚುವ ಮನಸ್ಸಾಗಿದೆ, ದೆಹಲಿಗೆ ಹಿಂದಿರುಗುವ ಮುನ್ನ ನಿಮ್ಮ ಅತಿಥಿ ಸತ್ಕಾರದ ಅನುಭವ ಪಡೆಯಲು ಆಸೆಯಾಗಿದೆ, ಈ ಕದಮ ವಿರಾಮದ ಕೋರಿಕೆಯನ್ನ ಅಂಗೀಕರಿಸ್ತೀರಾ ಎಂಬ ವಿಶ್ವಾಸವಿದೆ ಅಂತ ಓದಿ ಹೇಳ್ತಾನೆ. ಆಗ ರತನ್ ಸಿಂಗ್, ನಾನು ಖಂಡಿತ ಅಲಾವುದ್ದೀನ್ ನ ಭೇಟಿ ಮಾಡ್ತೀನಿ, ಆದ್ರೆ ಭೇಟಿಗೂ ಮುನ್ನ ನನ್ನ ಕೆಲವು ಷರತ್ತುಗಳಿವೆ ಅಂತ ಹೇಳಿ, ಮೊದಲು ಭೇಟಿಗೂ ಮುನ್ನ ನಿಮ್ಮ ಸೈನ್ಯ ದೆಹಲಿಗೆ ಹಿಂದಿರುಗಬೇಕು, ನನ್ನನ್ನ ಭೇಟಿಯಾಗಬೇಕಂದ್ರೆ ಕೋಟೆ ಒಳಗಡೆ ಒಬ್ಬನೇ ನಿರಾಯುಧವಾಗಿ ಬರಬೇಕು ಅಂತ ಹೇಳ್ತಾನೆ. ತನ್ನ ನಿರ್ಧಾರದ ಬಗ್ಗೆ ಪತ್ನಿ ಪದ್ಮಾವತಿ ಬಳಿ ಹೇಳಿದಾಗ ಪದ್ಮಾವತಿ, ಈ ಪ್ರತಿಪಾದನೆ ಹಿಂದೆ ಅವನ ಪಿತೂರಿ ಇದೆ ಅಂತ ನನಗನ್ನಿಸ್ತಿದೆ, ದೆಹಲಿಯಿಂದ ಯುದ್ಧಕ್ಕೆ ಇಲ್ಲಿಗೆ ಬಂದು 6 ತಿಂಗಳು ಈ ಹಬೆಯಲ್ಲಿ ಕಾದವನು ಖಂಡಿತ ನಿಮ್ಮ ಷರತ್ತುಗಳಿಗೆ ಒಪ್ಕೊಳ್ತಾನೆ ಅಂತ ಹೇಳ್ತಾಳೆ. ಆದ್ರೆ ರತನ್ ಸಿಂಗ್, ನನಗೇನೋ ಒಪ್ಕೊಳ್ತಾನೆ ಅಂತ ಅನ್ನಿಸ್ತಿಲ್ಲ ಅಂತ ಹೇಳ್ತಿರುವಾಗಲೇ ಘೋರಾ ಸಿಂಗ್ ಬಂದು, ನಿಮ್ಮ ಷರತ್ತುಗಳಿಗೆ ಅಲಾವುದ್ದೀನ್ ಒಪ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ಪದ್ಮಾವತಿಯ ಊಹೆ ಸುಳ್ಳಾಗ್ಲಿಲ್ಲ. ರತನ್ ಸಿಂಗ್, ಹಾಗಿದ್ರೆ ಕೋಟೆ ಒಳಗಡೆ ಬರೋದಕ್ಕೆ ಹೇಳು ಅಂತ ಹೇಳಿ ಕಳಿಸ್ತಾನೆ. ಈ ಕಡೆ ಅಲಾವುದ್ದೀನ್ ಸೇನಾಧಿಪತಿ ಚಿತ್ತೂರು ಕೋಟೆ ಒಳಗಡೆ ಒಬ್ಬಂಟಿಯಾಗಿ, ಅದು ಆಯುಧಗಳಿಲ್ಲದೆ ಹೋಗೋದು ಅಪಾಯಕಾರಿ ಸುಲ್ತಾನ್, ಮತ್ತೊಂದು ಬಾರಿ ಯೋಚನೆ ಮಾಡಿ ಎಂದಾಗ ಅಲಾವುದ್ದೀನ್ ಜೋರಾಗಿ ನಗ್ತಾನೆ. ತುಂಬಾ ನಕ್ಕಿ ಹೇಳ್ತಾನೆ, ಆಪತ್ತಾ ಪರವಾಗಿಲ್ಲ, ಪದ್ಮಾವತಿಗೋಸ್ಕರ ಯಾವ ಅಪಾಯ ಬೇಕಾದ್ರೂ ಎದುರಿಸ್ತೀನಿ ಅಂತ ಹೇಳ್ತಾನೆ. ಮಲ್ಲಿಕ್ ಕಫೂರ್, ನಾನು ಕೇಳ್ಪಟ್ಟ ಹಾಗೆ ಇತಾತ್ ಖಾನ್ಗೆ ನಿಮ್ಮ ಮೇಲೆ ವಿಪರೀತ ಕೋಪ ಇದೆ, ಅವಕಾಶ ಸಿಕ್ಕಿದ್ರೆ ನಿಮ್ಮನ್ನ ಕೊಲ್ಲೋದಕ್ಕೆ ಕಾಯ್ಕೊಂಡಿದ್ದಾನೆ, ಮುಂದಿನ ಸುಲ್ತಾನ ಆಗ್ಬೇಕು ಅಂತ ಕನಸು ಕಾಣ್ತಿದ್ದಾನೆ ಅಂತ ಹೇಳ್ತಾನೆ. ಆಗ ಅಲಾವುದ್ದೀನ್ಗೆ ಕೋಪ ಬಂದು ಕಪಾಳಕ್ಕೆ ಹೊಡೆದು, ಎಲ್ಲಾ ನಕ್ಷತ್ರಗಳಿಗೂ ಚಂದ್ರ ಆಗ್ಬೇಕು ಅಂತ ಆಸೆ ಇರುತ್ತೆ, ಆದ್ರೆ ಅದು ಆಸೆಯಾಗಿ ಉಳಿಯುತ್ತೆ ಅಂತಾನೆ. ರತನ್ ಸಿಂಗ್ ಕಂಡೀಷನ್ ಪ್ರಕಾರ ಅಲಾವುದ್ದೀನ್ ತನ್ನ ಸೈನ್ಯನೆಲ್ಲ ದೆಹಲಿಗೆ ವಾಪಸ್ ಕಳಿಸಿ ಚಿತ್ತೂರ್ನ ಅರಮನೆಗೆ ಒಂದು ಕತ್ತಿ ಹಿಡಿದು ಬರ್ತಾನೆ. ಘೋರಾ ಸಿಂಗ್ ಅರಮನೆ ಒಳಗಡೆ ಕರ್ಕೊಂಡು ಹೋಗಿ ರತನ್ ಸಿಂಗ್ ನ ಭೇಟಿ ಮಾಡಿಸ್ತಾನೆ. ಅಲಾವುದ್ದೀನ್ ರತನ್ ಸಿಂಗ್ ನ ನೋಡಿ ಒಂದು ಹಾಡು ಹೇಳಿ, ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಗ್ತಿದೆ, ತಿಂಗಳುಗಳು ಕಳೆದ ಮೇಲೆ ಅಂತೂ ನಾವಿಬ್ರು ಭೇಟಿ ಆಗ್ತಿದೀವಿ ಅಂದಾಗ ರತನ್ ಸಿಂಗ್, ಹೌದು ಹೇಳಿ, ನಿಮ್ಮನ್ನ ಹೇಗೆ ಸ್ವಾಗತ ಮಾಡ್ಕೊಳ್ಳಿ ಅಂತ ಕೇಳಿದ್ರೆ, ಸ್ನೇಹಿತನಾಗಿ ಅಂತ ಹೇಳಿ ಅಲಾವುದ್ದೀನ್ 2 ಕೈಯನ್ನ ಚಾಚ್ತಾನೆ. ರತನ್ ಸಿಂಗ್ ಹತ್ರ ಹೋದಾಗ, ನಿಮ್ಗೋಸ್ಕರ ಈ ಕತ್ತಿಯನ್ನ ಉಡುಗೊರೆಯಾಗಿ ತಂದಿದ್ದೀನಿ, ತಗೊಳ್ಳಿ, ನೀವೇ ತಾನೇ ಹೇಳಿದ್ದು ನಾನು ಆಯುಧ ಇಲ್ಲದೆ ಬರ್ಬೇಕು ಅಂತ ಹೇಳಿ ಹತ್ರ ಬಂದು, ತುಂಬಾ ಸುಂದರವಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ ನಿಮ್ಮ ಚಿತ್ತೂರು ಕೋಟೆ, ಆ ದೇವರು ನಿಮಗೆ ಎಲ್ಲವನ್ನ ಸಮೃದ್ಧಿಯಾಗಿ ಕೊಟ್ಟಿದ್ದಾನೆ ಅನಿಸ್ತಿದೆ, ಅದ್ಭುತವಾದ ಯುದ್ಧ ಕೌಶಲ್ಯಗಳು, ಭವ್ಯತೆ ಎಲ್ಲವನ್ನು ಕೊಟ್ಟಿದ್ದಾನೆ ಎಂದಾಗ ರತನ್ ಸಿಂಗ್, ಜೊತೆಗೆ ಅತ್ಯಂತ ಬಲಶಾಲಿ ಶತ್ರುವನ್ನು ಕೂಡ ಕೊಟ್ಟಿದ್ದಾನೆ ಅಂತ ಹೇಳಿ ಊಟಕ್ಕೆ ಕರ್ಕೊಂಡು ಹೋಗ್ತಾನೆ. ಊಟಕ್ಕೆ ಕುಳಿತಾಗ ಅಲಾವುದ್ದೀನ್ ತಟ್ಟೆನ ಮೂಸಿ ಮೂಸಿ ನೋಡಿ ಅನುಮಾನದ ನೋಟದಲ್ಲಿ ಅದಲು ಬದಲು ಮಾಡಿ ರತನ್ ಸಿಂಗ್ ಮುಖವನ್ನ ಗಮನಿಸ್ತಾನೆ. ಅವನ ನಗುಮುಖ ನೋಡಿ ಮತ್ತೆ ತಟ್ಟೆಗಳನ್ನ ಮೊದಲಿನ ತರನೇ ಇಡ್ತಾನೆ. ಅದನ್ನ ನೋಡಿ ರತನ್ ಸಿಂಗ್ ನಗ್ತಾನೆ. ನಂತರ ಊಟ ಮುಗಿಸಿ ಚದುರಂಗ ಆಟಕ್ಕೆ ಕೂರ್ತಾರೆ. ಆಟ ಆಡ್ಬೇಕಾದ್ರೆ ಕಾಯಿ ನಡ್ಸೋದನ್ನ ಬಿಟ್ಟು ಅಲಾವುದ್ದೀನ್ ಕಣ್ಣುಗಳು ಸುತ್ತ ಹುಡುಕ್ತಿರ್ತವೆ. ರತನ್ ಸಿಂಗ್ ಕಾಯಿ ನಡ್ಸು ಸುಲ್ತಾನ್ ಅಂದಾಗ ಕಾಯಿ ನಡ್ಸಿ ಅಲಾವುದ್ದೀನ್, ನಿಮ್ಮ ರಾಣಿ ಅಪಾಯದಲ್ಲಿದ್ದಾಳೆ, ಜಾಗೃತೆ ಅಂತಾನೆ. ಈಗ ಕಾಯಿ ನಡೆಸಿದ ರತನ್ ಸಿಂಗ್, ನಮ್ಮ ರಾಣಿ ಸುರಕ್ಷಿತವಾಗಿದ್ದಾಳೆ ಅಂತಾನೆ. ಆಗ ಅಲಾವುದ್ದೀನ್, ಸಂಜೆ ಆದ್ರೂ ಆಟ ಮುಗ್ದಿಲ್ಲ, ಇಬ್ರು ಗೆಲ್ತಿಲ್ಲ, ಇಬ್ರು ಸೋಲ್ತಿಲ್ಲ, ನಿಮ್ಮ ಅನುಮತಿಯೊಂದಿಗೆ ನಾನಿನ್ನು ಹೊರಡ್ತೀನಿ, ನಾನು ಹೊರಡೋಕು ಮುಂಚೆ ನಿಮ್ಮ ಕುಟುಂಬದ ಪರಿಚಯ ಮಾಡಿಸಲ್ವಾ ಅಂತ ಕೇಳ್ತಾನೆ. ರತನ್ ಸಿಂಗ್, ಎಲ್ಲರನ್ನು ಪರಿಚಯ ಮಾಡಿಸಿದೀನಲ್ಲ, ಇವರೇ ನನ್ನ ಕುಟುಂಬ ಅಂದಾಗ ಅಲಾವುದ್ದೀನ್, ಇವ್ರು ನಿಮ್ಮ ಕುಟುಂಬ ತರನೇ ಇರಬಹುದು, ಆದ್ರೆ ನಾನು ಮಾತಾಡ್ತಿರೋದು ಈ ಚಿತ್ತೂರಿನ ಭವ್ಯ ಕಳಶ ರಾಣಿ ಪದ್ಮಾವತಿ ಬಗ್ಗೆ ಅಂತಾನೆ.
ತಕ್ಷಣ ರತನ್ ಸಿಂಗ್ ಕಡೆಯವರು ಅವನ ಕುತ್ತಿಗೆಗೆ ಕತ್ತಿ ಇಡ್ತಾರೆ. ಆಗ ಅಲಾವುದ್ದೀನ್, ಏನಾಯ್ತು ರಾಜ, ನಾನೇನಾದ್ರು ತಪ್ಪಾಗಿ ಕೇಳದ್ನ ಅಂದಾಗ ರತನ್ ಸಿಂಗ್, ನೀನು ಕೇಳಿದ್ದು ತಪ್ಪೇ ಅಲಾವುದ್ದೀನ್, ನಿನ್ನ ಉದ್ದೇಶ ಕಣ್ಣಲ್ಲೇ ಕಾಣಿಸ್ತಿದೆ. ಚಿತ್ತೂರಿನಲ್ಲಿ ಅತಿಥಿಗಳನ್ನ ದೇವ್ರ ತರ ಕಾಣ್ತೀವಿ, ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ನ ತಲೆ ನೆಲದ ಪಾಲಾಗ್ತಿತ್ತು ಅಂತಾನೆ. ಆಗ ಅಲಾವುದ್ದೀನ್ ಕಾಯಿ ನಡೆಸಿ, ಈಗ ರಾಜ ಕೂಡ ಅಪಾಯದಲ್ಲಿದ್ದಾನೆ, ಜಾಗೃತೆ ಅಂತ ಮಾರ್ಮಿಕವಾಗಿ ಹೇಳ್ತಾನೆ. ಈ ವಿಷಯ ತಿಳಿದ ಪದ್ಮಾವತಿ ಅಲಾವುದ್ದೀನ್ಗೆ ಮುಖ ತೋರಿಸಬೇಕು, ಇಲ್ದಿದ್ರೆ ಅನಗತ್ಯ ಸಮಸ್ಯೆಗಳಾಗತ್ತೆ ಅಂತ ನಿರ್ಧಾರ ಮಾಡ್ತಾಳೆ. ವಿಷಯ ಗೊತ್ತಾಗಿ ಕೋಪದಿಂದ ಬಂದ ರತನ್ ಸಿಂಗ್, ನೀನು ಚಿತ್ತೂರಿನ ರಾಣಿನೇ ಇರಬಹುದು, ಆದ್ರೆ ರಾಜಕೀಯದ ವಿಷಯಗಳಲ್ಲಿ ಸ್ವತಃ ನಿರ್ಧಾರ ತಗೊಳ್ಳುವ ಹಕ್ಕು ನಿನಗಿಲ್ಲ ಅಂತಾನೆ. ಆಗ ಪದ್ಮಾವತಿ, ನನಗೆ ಅಧಿಕಾರ ಇದೆ, ಈ ಯುದ್ಧಕ್ಕೆ ಕಾರಣ ನಾನಾಗಿರೋದ್ರಿಂದ ನನಗೆ ನಿರ್ಧಾರ ತಗೊಳ್ಳುವ ಹಕ್ಕಿದೆ ಅಂತಾಳೆ. ಆಗ ರತನ್ ಸಿಂಗ್, ಯುದ್ಧ ಆಗೋದಿದ್ರೆ ಆಗಲಿ ಬಿಡು, ನಾನು ಅವನನ್ನ ಯುದ್ಧ ಭೂಮಿಲೇ ನೋಡ್ಕೋತೀನಿ, ಆದ್ರೆ ಸ್ವತಃ ನೀನೇ ನಿರ್ಧಾರಗಳನ್ನ ತೆಗೆದುಕೊಳ್ಳೋ ತಪ್ಪು ಮಾಡಬೇಡ ಅಂತ ಹೇಳಿ ಹೋಗ್ತಿರ್ತಾನೆ. ಆಗ ಪದ್ಮಾವತಿ, ತಪ್ಪು ಮಾಡ್ತಿರೋದು ನಾನಾ ನೀವ, ಕತ್ತಿನ ಅವನ ಕುತ್ತಿಗೆಗೆ ಇಟ್ಟಾಗಲೇ ಅವನ ತಲೆ ತೆಗೆದು ಇತಿಹಾಸ ಬದಲಾಯಿಸುವ ಅವಕಾಶ ಇತ್ತಲ್ವಾ ಅಂತಾಳೆ. ಆಗ ರತನ್ ಸಿಂಗ್, ಏನ್ ಹೇಳ್ತಿದ್ಯಾ ರಾಣಿ, ನನ್ನ ಕೋಟೆ ಒಳಗಡೆ ಆಯುಧ ಇಲ್ಲದೆ ಅತಿಥಿಯಾಗಿ ಬಂದವರ ಮೇಲೆ ಆಕ್ರಮಣ ಮಾಡುವುದು ನಮ್ಮ ರಾಜಪುತರ ಗುಣ ಅಲ್ಲ, ಇತಿಹಾಸ ಹೇಗೆ ಬದಲಾದ್ರೂ ರಾಜಪುತರು ನೀತಿ ಬಿಡೋರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪದ್ಮಾವತಿ, ಹಾಗಿದ್ರೆ ಈಗಲೇ ಕತ್ತಿ ತೆಗೆದು ನನ್ನ ಕುತ್ತಿಗೆಯನ್ನ ಸೀಳ್ಬಿಡಿ, ರಾಜಪುತರ ನೀತಿ ನಿಯಮಗಳಿಗೆ ಯಾವುದೇ ಧಕ್ಕೆ ಬರೋದಿಲ್ಲ, ನನ್ನ ಮುಖ ತೋರಿಸೋದ್ರಿಂದ ಒಂದು ಪ್ರಾಣ ಉಳಿದ್ರೂ ಪರವಾಗಿಲ್ಲ, ಈ ಅವಮಾನವನ್ನ ಸ್ವೀಕರಿಸ್ತೀನಿ, ರಾಣಿಯಾಗಿ ನನ್ನ ಕರ್ತವ್ಯಗಳನ್ನ ನಿಭಾಯಿಸೋದಕ್ಕೆ ಬಿಡಿ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳ್ತಾಳೆ. ಈಗ ರತನ್ ಸಿಂಗ್ ಒಂದು ನಿರ್ಧಾರಕ್ಕೆ ಬಂದು ಪದ್ಮಾವತಿಯನ್ನ ಹೊರಗಡೆ ಕೋಣದ ಹತ್ರ ನಿಲ್ಲಿಸಿ ಅವಳ ಪ್ರತಿಬಿಂಬನ ಕನ್ನಡಿಲಿ, ಅದು ಕೂಡ ಸಾಂಬ್ರಾಣಿ ಹೊಗೆ ಹಾಕಿ ಸ್ಪಷ್ಟವಾಗಿ ಕಾಣದ ಹಾಗೆ 3 ಸೆಕೆಂಡ್ ಮಾತ್ರ ತೋರಿಸ್ತಾನೆ. ಅಷ್ಟು ಕಡಿಮೆ ಸಮಯದಲ್ಲಿ ಅಲಾವುದ್ದೀನ್ಗೆ ಪದ್ಮಾವತಿ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ರತನ್ ಸಿಂಗ್, ನೀನೀಗ ಹೊರಡಬಹುದು ಅಲಾವುದ್ದೀನ್ ಅಂದ್ರೆ, ಹಾ ಹೊರಡ್ತೀನಿ, ಆದ್ರೆ ದೆಹಲಿಗೆ ಹೋಗುವ ಮುಂಚೆ ನಮ್ಮ ಅತಿಥಿ ಸತ್ಕಾರ ಹೇಗಿರುತ್ತೆ ಅಂತ ನಿಮಗೆ ತೋರಿಸೋದಕ್ಕೆ ಈ ಸುಲ್ತಾನನಿಗೆ ಒಂದು ಅವಕಾಶ ಕೊಡಿ, ನಾಳೆ ನಾನು ಕಾಯ್ತಿರ್ತೀನಿ ಅಂತ ಹೇಳಿ ಹೋಗ್ತಾನೆ. ಮಾರನೇ ದಿನ ರತನ್ ಸಿಂಗ್ ಹೊರಡುವುದಕ್ಕೆ ಸಿದ್ಧವಾಗ್ತಾನೆ. ಆಗ ಪದ್ಮಾವತಿ ಕತ್ತಿ ತಗೊಂಡು ಹೋಗಿ ಸುರಕ್ಷತೆಗೆ ಇದನ್ನ ಇಟ್ಕೊಳ್ಳಿ ಅಂತ ಕೊಟ್ರೆ, ಅವನು ನನ್ನನ್ನ ಊಟಕ್ಕೆ ಕರೆದಿರೋದು ಯುದ್ಧಕ್ಕಲ್ಲ. ಅಲಾವುದ್ದೀನ್ ಧೈರ್ಯವಾಗಿ ಚಿತ್ತೂರು ಅರಮನೆಗೆ ಆಯುಧ ಇಲ್ಲದೆ ಬಂದಿದ್ದ, ಆದ್ರೆ ರತನ್ ಸಿಂಗ್ ಹೆದರಿ ಕತ್ತಿ ತಗೊಂಡು ಹೋಗಿದ್ದ ಅಂತ ಇತಿಹಾಸದಲ್ಲಿ ದಾಖಲಾಗಬೇಕಾ? ನಿನ್ನ ವೇದನೆ ನನಗೆ ಅರ್ಥ ಆಗುತ್ತೆ, ಆದ್ರೆ ಅವನು ಒಬ್ಬಂಟಿಯಾಗಿದ್ದಾನೆ, ಸೈನ್ಯ ದೆಹಲಿಗೆ ಹೋಗಿದೆ, ಚಂದ್ರ ಮೂಡೋದ್ರೊಳಗಡೆ ನಾನು ಬಂದು ಬಿಡ್ತೀನಿ ಅಂತ ಹೇಳಿ ರತನ್ ಸಿಂಗ್ ಒಬ್ಬಂಟಿಯಾಗಿ ಹೋಗ್ತಾನೆ. ಅಸಲಿ ಸಿನಿಮಾ ಶುರುವಾಗೋದೇ ಇಲ್ಲಿಂದ. ರತನ್ ಸಿಂಗ್ ಒಬ್ಬಂಟಿಯಾಗಿ ಅಲಾವುದ್ದೀನ್ ಬಳಿ ಹೋದಾಗ ನಡೆದಿದ್ದೇನೋ, ಕಾಳಗ ನಡೆಯೋದು ಅಲಾವುದ್ದೀನ್ ಮತ್ತು ರತನ್ ಸಿಂಗ್ ಮಧ್ಯೆ, ಆದ್ರೂ ಕೊನೆಯಲ್ಲಿ ಗೆಲ್ಲೋದು ಪದ್ಮಾವತಿ. ಅದು ಹೇಗೆ, ಊರ್ಗೊಬ್ಬಳೆ ಪದ್ಮಾವತಿ ಅಂತ ಹೇಳ್ತಾರಲ್ಲ, ಬಹುಶಃ ಈ ಕತೆ ಕೇಳಿನೇ ಇರಬೇಕು. ಈ ಸಿನಿಮಾದ ಮುಂದುವರೆದ ಭಾಗಕ್ಕಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರುವ ಎಂಡ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಹಾಗೆ ಬಿಟ್ರೆ 2ನೇ ಭಾಗ ಆಟೋಮೆಟಿಕ್ ಆಗಿ ಪ್ಲೇ ಆಗುತ್ತೆ. ಇಲ್ಲಾಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿ ಪಿನ್ ಮಾಡಿರ್ತೀನಿ, ಮಿಸ್ ಮಾಡದೆ ನೋಡಿ, ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ.